ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ನಿಮ್ಮ ಮಕ್ಕಳು ಅತಿಯಾಗಿ ಮೊಬೈಲ್ ಬಳಸ್ತಿದಾರಾ? ಮಕ್ಕಳನ್ನ ಕಾಡುತ್ತೆ ಡೆಡ್ಲಿ ಕಾಯಿಲೆ. ಪ್ರತಿ ಪೋಷಕರು ನೋಡಲೇಬೇಕಾದಂತಹ ವಿಚಾರ, ಮೊಬೈಲ್ ಅಡಿಕ್ಷನ್ ಬಿಡಿಸೋದು ಹೇಗೆ? ನ್ಯೂಸ್ 18 ನಲ್ಲಿ ತಜ್ಞರಿಂದ ಸಲಹೆ. ಇದೇ ಹೊತ್ತಿನ ವಿಶೇಷ, ಪೋಷಕರೇ ಗಮನಿಸಿ. ಮೊಬೈಲ್ ಅನ್ನೋದು ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಈಗ ಅತಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರೋದು ಮೊಬೈಲ್. ಒಂದು ದಿನ ಅನ್ನ ನೀರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ಮೊಬೈಲ್ ಬೇಕೇ ಬೇಕು ಅನ್ನುವಂತಹ ಸ್ಥಿತಿ. ಸುಮಾರು 15ರಿಂದ 20 ವರ್ಷಗಳ ಹಿಂದೆ ಮೊಬೈಲ್ ಇತ್ತು, ಆದ್ರೆ ಅಡಿಕ್ಷನ್ ಈ ಮಟ್ಟಿಗೆ ಇರಲಿಲ್ಲ. ಈಗ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗಿದೆ. ಅದರಲ್ಲೂ ಮಕ್ಕಳು ಕೂಡ ಊಟ ಓದು ಬಿಟ್ಟು ಬರೀ ಮೊಬೈಲ್ ಅಲ್ಲೇ ಈಗ ದಾಸರಾಗ್ತಿದ್ದಾರೆ. ಬೆಂಗಳೂರಲ್ಲೂ ಕೂಡ ಇಂತಹ ಬೆಚ್ಚಿ ಬೀಳಿಸುವ ವಿಚಾರವೊಂದು ಬೆಳಕಿಗೆ ಬಂದಿದೆ. ಟೀನೇಜ್ ಮಕ್ಕಳಲ್ಲಿ ವಿಚಿತ್ರ ರೀತಿಯ ಕಾಯಿಲೆಗಳು ಕಾಣಿಸಿಕೊಳ್ತಿವೆ. ಮೊಬೈಲ್ ಅತಿಯಾಗಿ ಬಳಸುವ ಮಕ್ಕಳಲ್ಲಿ ಕೈ ನಡುಕದಂತಹ ಸಮಸ್ಯೆಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗಿವೆ. ಮುಂಗೈ ನೋವು ಹಾಗೂ ಸೆಳೆತದಂತಹ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ. ಇಷ್ಟು ಮಾತ್ರ ಅಲ್ಲ, ಕೈಗಳು ಸೆಳೆಯೋದು, ನರಗಳು ಎಳೆಯೋದು, ಕೈ ಬೆರಳುಗಳು ಒಂದೇ ಸಮನೆ ಶೇಕ್ ಆಗೋದು, ಹೀಗೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ. ದೈಹಿಕ ಸಮಸ್ಯೆಗಳಾದ್ರೆ ಮತ್ತೊಂದು ಕಡೆ ಮಾನಸಿಕ ಸಮಸ್ಯೆಗಳು ಕೂಡ ಈಗ ಕಾಣಿಸ್ತಾ ಇದೆ. ಮೊಬೈಲ್ ಅನ್ನ ಅತಿಯಾಗಿ ಬಳಕೆ ಮಾಡೋದ್ರಿಂದ ವಿಚಿತ್ರವಾದ ಕಾಯಿಲೆಗಳು ಕೂಡ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಕಣ್ಣಿನ ಸಮಸ್ಯೆ ಕೂಡ ಕಾಡ್ತಾ ಇದೆ. ಮೊಬೈಲ್ ಬಳಕೆ ಮಕ್ಕಳ ಮೇಲೆ ಸಾಕಷ್ಟು ಗಂಭೀರ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ ಅಂತ ವೈದ್ಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈಗಿನ ಡಿಜಿಟಲ್ ಯುಗದಲ್ಲಿ ಈಗ ಮೊಬೈಲ್ ಬೇಡ, ಮೊಬೈಲ್ಗಳನ್ನ ನೀವು ಬಳಕೆ ಮಾಡಬೇಡಿ ಅಂತ ಹೇಳಿದ್ರೆ ಯಾರಿಗೂ ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದೊಂದು ಮನೆಯಲ್ಲೇ ನಾವು ಗಮನಿಸ್ತೀವಿ, ಒಬ್ಬೊಬ್ಬರಲ್ಲೇ 2ರಿಂದ 3 ಸ್ಮಾರ್ಟ್ ಫೋನ್ಗಳೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟನೇ ಮಕ್ಕಳನ್ನ ಮೊಬೈಲ್ನಿಂದ ದೂರ ಇಡೋದು. ಹಾಗಾದ್ರೆ ಏನ್ ಮಾಡಬೇಕು? ಮೊಬೈಲ್ನ ಬಳಕೆಯನ್ನ ಮಾಡುವಂತಹ ಮಿತಿಯನ್ನ ಗೊಳಿಸೋದು ಹೇಗೆ? ಮಕ್ಕಳಿಗೆ ಇದು ಅಡಿಕ್ಷನ್ ಆಗದ ಹಾಗೆ ನೋಡಿಕೊಳ್ಳುವಂತಹ ಬಗೆ ಹೇಗೆ? ಇದರಲ್ಲಿ ಪೋಷಕರ ಪಾತ್ರ ಏನು? ಮಕ್ಕಳಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಅಂಬಿಕಾ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಹಾಗೇನೆ ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಕೂಡ ಇದ್ದಾರೆ, ಮನೋವೈದ್ಯ ಆಗಿರುವಂತಹ ಡಾಕ್ಟರ್ ಎಲಿಜಬೆತ್ ಜಾಸ್ಮಿನ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ನಿಮ್ಗೂ. ಥ್ಯಾಂಕ್ ಯು. ಓಕೆ, ನಾನು ನಿಮ್ಮ ಹತ್ರ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಡಾಕ್ಟರ್ ಅಂಬಿಕಾ ಅವರೇ, ಈಗ ನಾನು ಆಗಲೇ ಹೇಳಿದಾಗೆ ಇದೇನಿದ್ರು ಕೂಡ ಡಿಜಿಟಲ್ ಯುಗ. ಇಂತಹ ಸಂದರ್ಭದಲ್ಲಿ ನಾವು ಸ್ಮಾರ್ಟ್ ಫೋನ್ಗಳನ್ನು ಯೂಸ್ ಮಾಡಬೇಡಿ, ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ ಅಂತ ಹೇಳೋದಕ್ಕೂ ಕಷ್ಟ, ಮಕ್ಕಳನ್ನ ಇದರಿಂದ ದೂರ ಇಡೋದು ಬಹಳ ಕಷ್ಟ ಅನ್ನುವಂತಹ ಸಂದರ್ಭಗಳಿದೆ. ಇಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಮಕ್ಕಳಿಗೆ ಮೊಬೈಲ್ ಬಳಕೆ ಜಾಸ್ತಿ ಆಗಿರೋದು ಕೊರೋನಾ ಬಂದ ಬಳಿಕ ಅಂತ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳ ಶಿಕ್ಷಣ ಕ್ರಮ ಕೂಡ ಅದೇ ರೀತಿಯಾಗಿತ್ತು, ಅವರಿಗೆ ಆನ್ಲೈನ್ ಕ್ಲಾಸ್ಗಳ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಈ ನಂತರ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ, ಅಥವಾ ಅದಕ್ಕಿಂತ ಮುಂಚೆನೇ ಇತ್ತು ಅಂತ ಹೇಳ್ತೀರಾ? ಅದಕ್ಕಿಂತ ಮುಂಚೆನೂ ಸ್ವಲ್ಪ ಮಟ್ಟಿಗಿತ್ತು. ನೀವು ಮಕ್ಕಳು ಅಂದ್ರೆ ಯಾವ ಏಜ್ ಗ್ರೂಪ್ ಅಲ್ಲಿ ಮಾತಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ವರ್ಷದ ಒಳಗಿನ ಮಕ್ಕಳಲ್ಲಿ ನಾವು ಮೊದಲು ನೋಡ್ತಾ ಇದ್ವಿ, ಊಟ ತಿಂಡಿ ತಿನ್ಸ್ಬೇಕಾದ್ರೆ ಅದು ಶುರುವಾಗುತ್ತೆ, ಮೊಬೈಲ್ ತೋರಿಸೋ ಹವ್ಯಾಸ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ನಂತರ ಈ ಪ್ರೀ ಸ್ಕೂಲ್ ಮತ್ತೆ ಸ್ಕೂಲ್ ಏಜ್ ಮಕ್ಕಳು ದಿನದಲ್ಲಿ 5ರಿಂದ 6 ಗಂಟೆ ಕಾಲ ಹೊರಗಡೆ ಸಮಯ ಕಳೀತಾ ಇದ್ರು ಮೊದಲು. ಈಗ ಕೋವಿಡ್ ಬಂದ ನಂತರ ಸುಮಾರಷ್ಟು ಆನ್ಲೈನ್ ಕೋಚಿಂಗ್ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ ಆ ಅವರ್ಸ್ ಕೂಡ ಆ್ಯಡ್ ಆಗಿ ಟಿವಿ ಮತ್ತೆ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ಸೇರ್ಕೊಂಡು 8 to 10 ಅವರ್ಸ್ ಮೇಲೆ ನೋಡ್ತಾ ಇದ್ದಾರೆ ಮಕ್ಕಳು. ಇದು ಬಹಳ ಜಾಸ್ತಿನೇ ಆಯ್ತು ಅಂತ ನಾವು ಹೇಳ್ಬಹುದು, ಅಂದಾಜಿನ ಪ್ರಕಾರ ನಾವು ಗಮನಿಸ್ತಾ ಹೋಗೋದಾದ್ರೆ. ಎಸ್, ನಾನು ಮಾತನಾಡಿಸ್ತೀನಿ. ಹಾಗೆ ಡಾಕ್ಟರ್ ಎಲಿಜಬೆತ್ ಜಾಸ್ಮಿನ್ ಅವರು ಕೂಡ ಇದ್ದಾರೆ. ಮನೋವೈದ್ಯ ಆಗಿ ಮಕ್ಕಳು ಈ ರೀತಿಯಾಗಿ ಮೊಬೈಲ್ ಅನ್ನ ಬಳಕೆ ಮಾಡೋದ್ರ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಮ್ಯಾಮ್? ಯಾಕಂದ್ರೆ ಅನೇಕರು ನಾವೇ ನೋಡಿದ ಹಾಗೆ ಈಗಾಗಲೇ ಈ ಮಕ್ಕಳ ಮೊಬೈಲ್ ನ ಬಳಕೆ ಜಾಸ್ತಿಯಾಗಿ ಮನೋವೈದ್ಯರ ಹತ್ರ ಬರ್ತಿದ್ದಾರೆ, ಆದ್ರೂ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನೇಕರಿಗೆ ಅಂತ ಹೇಳಲಾಗ್ತಾ ಇದೆ. ನೀವು ಕಂಡ ಹಾಗೆ ಮೊಬೈಲ್ ಬಳಕೆ ಅಭ್ಯಾಸ ಆಗ್ತಾ ಹೋಗುವಾಗ ಮಕ್ಕಳಿಗೆ ಅದರಲ್ಲಿ ಬರುವಷ್ಟು ಕಲರ್ಸ್, ಆ ಸ್ಪೀಡ್, ಆ ಗೇಮ್ಸ್ ಆಗ್ಲಿ, ವಿಡಿಯೋಸ್ ಆಗ್ಲಿ, ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಆಗ್ಲಿ ಅವ್ರಿಗೆ ರಿಯಲ್ ಲೈಫ್ ಅಲ್ಲಿ ಎಲ್ಲೂ ಕಾಣೋದಕ್ಕೆ
ಇಲ್ಲ ಅವರಿಗೆ. ಅವಾಗ ಏನಾಗುತ್ತೆ, ಮೊಬೈಲ್ ಇಟ್ಟ ತಕ್ಷಣ ಮಕ್ಳಿಗೆ ಬೋರ್ ಹೊಡಿತಾ ಇದೆ, ನನಗೇನು ಮಾಡಕ್ಕಿಲ್ಲ ಕೆಲಸ, ಈ ತರ. ಸೊ ಅವರಿಗೆ ಅದಕ್ಕೆ ಒಂದು ಪ್ಯಾರಲಲ್ ಅದಕ್ಕಿಂತ ಮೋರ್ ಇಂಟ್ರೆಸ್ಟಿಂಗ್ ಅಂತ ಒಂದು ಆಕ್ಟಿವಿಟಿಯಲ್ಲಿ ಅವರನ್ನ ಎಂಗೇಜ್ ಮಾಡ್ಬೋದು. ಅದು ಸಣ್ಣ ಪುಟ್ಟ ಇಂಡೋರ್ ಬೋರ್ಡ್ ಗೇಮ್ಸ್ ಆಗ್ಲಿ, ಹೊರಗಡೆ ಆಟ ಆಡೋದಾಗ್ಲಿ, ಅಲ್ಲ ಮನೆಯಲ್ಲಿ ಮಾತಾಡೋದು, ಈ ರೀತಿಯ ಚಟುವಟಿಕೆಗಳಲ್ಲಿ ಅವ್ರು ಎಂಗೇಜ್ ಆದ್ರೆ ಅವ್ರಿಗೆ ಅದಕ್ಕಿಂತ ಒಂದು ಪ್ಯಾರಲಲ್ ಆದ ಮೋರ್ ಇಂಟ್ರೆಸ್ಟಿಂಗ್ ಆಗುವಂತ ಒಂದು ಆಕ್ಟಿವಿಟಿ ಅವರಿಗೆ ಬಂದ್ಬಿಡ್ತದೆ. ಅವಾಗ ಅವರಿಗೆ ಆ ಡಿಪೆಂಡೆನ್ಸಿ ಸ್ವಲ್ಪ ಕಡಿಮೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇವಾಗ ಏನಾಗ್ತದೆ ಅಂದ್ರೆ, ಎಲ್ಲಾ ಅಪ್ಪ ಅಮ್ಮಂದ್ರು ಬ್ಯುಸಿ ಆಗಿರ್ತಾರೆ, ಕೆಲ್ಸಕ್ ಹೋಗ್ತಾರೆ, ಮನೇಲಿರೋ ಅಮ್ಮಂದ್ರಾಗ್ಲಿ ಮನೇಲಿರೋರಾಗ್ಲಿ ಅಡಿಗೆ ಮನೆ ಕೆಲಸ ಅಂತ ಬ್ಯುಸಿ ಇರ್ತಾರೆ. ಅವಾಗ ಯಾರಿಗೂನು ಅದರಷ್ಟು ಒಂದು ಸ್ಟಿಮ್ಯುಲೇಷನ್ ಕೊಡಕ್ ಆಗ್ತಾ ಇಲ್ಲ ಮಕ್ಳಿಗೆ. ಅವಾಗ ಏನಾಗುತ್ತೆ, ಮಕ್ಳು ತಿರುಗಿ ಮೊಬೈಲ್ ಹತ್ರನೇ ವಾಪಸ್ ಹೋಗ್ತಾರೆ. ನೀವು ನೋಡಿದ್ರೆ ಇವಾಗ ಒಂದು ಗೇಮ್ಸ್ ಆಡೋದಾಗ್ಲಿ, ಎಂತ ಸಬ್ವೆ ಸರ್ಫರ್ ಆಗ್ಲಿ, ಅಲ್ಲ ಏನು ಸಣ್ಣ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೇಮ್ಸ್ ಇದೆ ನೋಡಿ ಮೊಬೈಲ್ ಅಲ್ಲಿ. ಏನ್ ಗೇಮ್ಸ್ ಆಡುವಾಗ ಆ ಸ್ಪೀಡ್ ನೋಡಿ, ಮಕ್ಕಳ ಸಣ್ಣ ಪುಟ್ಟ ಬೆರಳುಗಳು ಎಷ್ಟು ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ನೀವು ನೋಡ್ಕೊಳ್ಳಿ. ಆ ಕಣ್ಣು ಕೈ ಅದ್ರ ಮೇಲೆ ಇರುತ್ತೆ ನೋಡಿ. ಸೊ ಆ ಒಂದು ಸ್ಟಿಮ್ಯುಲೇಷನ್ ಕಾನ್ಸ್ಟೆಂಟ್ ಆಗಿ ಅವ್ರ ಕಣ್ಣಿಂದ ಅವ್ರ ಬ್ರೈನ್ ಸ್ಟಿಮ್ಯುಲೇಷನ್ ಸಿಗ್ತಾ ಇದೆ. ಅದಕ್ಕೆ ಅವ್ರಿಗೆ ರಿಯಲ್ ಲೈಫ್ ಅಲ್ಲಿ ಎಲ್ಲೂ ಕಂಪ್ಯಾರಿಸನ್ ಇಲ್ಲ ಆ ತರ ಒಂದು ಸ್ಟಿಮ್ಯುಲೇಷನ್. ಅದರಿಂದಾನೇ ನಮ್ಗೆ ತುಂಬಾ ಕಷ್ಟ ಈ ಒಂದು ಡಿಪೆಂಡೆನ್ಸಿನ ಸ್ವಲ್ಪ ಬಿಡಿಸಕ್ಕೆ. ಯು ನೀಡ್ ಲಾಟ್ ಆಫ್ ಕಾನ್ಸಂಟ್ರೇಷನ್, ಲಾಟ್ ಆಫ್ ಎಫರ್ಟ್, ಕಾನ್ಸಂಟ್ರೇಟೆಡ್ ಎಫರ್ಟ್ ಬೈ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಪ್ರೊಫೆಷನಲ್ಸ್. ಹಾಗಾದ್ರೆ ಮಾತ್ರ ನಮ್ಗೆ ಅದನ್ನ ಮಕ್ಕಳನ್ನ ಹೊರಗೆ ತರಕಾಗುತ್ತೆ. ಎಕ್ಸಾಕ್ಟ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ ಮ್ಯಾಮ್. ಯಾಕಂತ ಹೇಳಿದ್ರೆ ಈಗಿನ ಅಡಿಕ್ಷನ್ ಅನ್ನ ಬಿಡಿಸೋದು ಸಾಕಷ್ಟು ರೀತಿಯಾದಂತಹ ಚಾಲೆಂಜ್ ಆಗಿದೆ ಅಂತ ಹೇಳಿ ಮಾತನಾಡಿಸ್ತೀನಿ. ಈಗ ನಮ್ಮ ಜೊತೆ ಮತ್ತೊಬ್ಬ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಡಾಕ್ಟರ್ ರಾಘವೇಂದ್ರ ಅವರೇ, ಈಗ ಮಕ್ಕಳಲ್ಲಿ ಜಾಸ್ತಿಯಾಗಿ ನಾನು ಮತ್ತೆ ಫೋನ್ ಯೂಸ್ ಮಾಡ್ಬೇಕು, ಯಾಕಂದ್ರೆ ನಾವು ಮಕ್ಕಳು ಅಂತ ಹೇಳೋದಕ್ಕಾಗೋದಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈಗ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಒಂದು 10 ಸೆಕೆಂಡ್ಸ್ಗೂ ಕೂಡ ನಮ್ಗೆ ಕಾನ್ಸ್ಟೆಂಟ್ ಆಗಿ ನಾವು ನೋಡ್ತಾ ಇರ್ತೀವಿ ಮೊಬೈಲ್ ಅಲ್ಲಿ ಏನ್ ಬಂದಿದ್ಯಾ, ನೋಟಿಫಿಕೇಶನ್ ಬಂದಿದೆ ಏನು ಅಂತ ಹೇಳಿ. ಸೊ ಮಕ್ಕಳಲ್ಲೂ ಆ ರೀತಿಯಾದಂತಹ ಮನಸ್ಥಿತಿ ಇದೆಯಾ? ಒಂದು ವೇಳೆ ಇದೆ ಅನ್ನೋದಾದ್ರೆ ಅದು ಯಾವ ಕಾರಣಕ್ಕಾಗಿ ಹೆಚ್ಚೆಚ್ಚು ಬಳಕೆ ಮಾಡಬೇಕು ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ನೋಡಿ, ನೀವ್ ಹೇಳ್ದಾಗೆ ಎಷ್ಟು ಬೇಗ ಗ್ಯಾಡ್ಜೆಟ್ಗೆ ಎಕ್ಸ್ಪೋಸ್ ಆಗ್ತಾರೋ ಅಷ್ಟು ಬೇಗ ಅವ್ರ ಗ್ಯಾಡ್ಜೆಟ್ ಅವರನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡುತ್ತೆ. ಅವ್ರ ಗ್ಯಾಡ್ಜೆಟ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಇನ್ ದ ಸೆನ್ಸ್ ಅವ್ರ ಲೈಫ್ ಗ್ಯಾಜೆಟ್ಸ್ ಒಳಗೆ ಹೋಗಕ್ ಶುರುವಾಗ್ಬಿಡುತ್ತೆ. ವಿಶೇಷವಾಗಿ ಈಗ ನೋಡಿ, ತಿನ್ಸೋದಕ್ಕೆ ಮೊಬೈಲ್ ತೋರ್ಸೋದು, ಅಥವಾ ಮಗು ಅಳ್ತಾ ಇದ್ರೆ ಸಮಾಧಾನ ಮಾಡಕ್ಕೆ ಮೊಬೈಲ್ ತೋರ್ಸೋದು, ಆಯ್ತಾ? ಅವಾಗ ಏನಾಗತ್ತೆ, ಮಗು ಏನ್ ಅನ್ಕೊಳ್ಳುತ್ತೆ, ಓಕೆ ನನ್ನ ಕಂಟ್ರೋಲ್ ನನ್ನಲ್ಲಿಲ್ಲ, ಹೊರಗಡೆ ಇದೆ, ಅದು ಯಾವ್ದ್ರಲ್ಲಿ ಮೊಬೈಲ್ ಅಲ್ಲಿ ಇದೆ. ಇದನ್ನ ನಾವು ಪೇರೆಂಟ್ಸ್ ತಪ್ಪು, ಪೇರೆಂಟ್ಸ್ ನ ಜವಾಬ್ದಾರಿ ಇವರೇ ಮಾಡಿರೋ ತಪ್ಪು ಅಂತ ನಾವು ಹೇಳಬಹುದಲ್ವಾ? ನೋಡಿ, ಇವರೇ ಮಾಡಿದ್ದು ಅಂತ ಅಂದ್ರೆ ಒಂದ್ ರೀತಿ ಈಗ ಹೊಣೆ ಹೊರಿಸೋದಕ್ಕಾದ್ರೆ ಹೇಳ್ಬೋದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಏನ್ ಪರಿಹಾರ ಮತ್ತೆ ಹೇಗಾಯ್ತು ಅಂತ ತಿಳ್ಕೊಳ್ಳೋದು ನನ್ನ ಅಪ್ರೋಚ್. ನನ್ಗೆ ಅದಿಷ್ಟ. ಎಕ್ಸಾಕ್ಟ್ಲಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ನಮ್ಗೆ ಅನ್ಸುತ್ತೆ, ಈಗ ಎಷ್ಟೋ ಜನ ಪೇರೆಂಟ್ಸ್ ಕೂಡ ಬೇಗ ಮಗ ತಿನ್ನೋದಿಲ್ಲ ಅಂತ ಹೇಳಿ ಮೊಬೈಲ್ ಕೊಟ್ರೆ ತಿನ್ಬಿಡ್ತಾನೆ, ಎಷ್ಟು ಈಸಿಯಾಗಿ ಹೇಳ್ತಾರೆ. ಅದನ್ನೇ ಪ್ರೌಡ್ ಇಂದ ಹೇಳೋದನ್ನ ನಾವು ನೋಡ್ತೀವಿ. ಅಯ್ಯೋ ನಮ್ಮ ಮಕ್ಕಳ ಮೊಬೈಲ್ ಕೊಟ್ರೆ ಸಾಕಪ್ಪ, ಏನು ಕಿರಿಕಿರಿನೇ ಮಾಡೋದಿಲ್ಲ ಅಂತ ಹೇಳಿ. ನೋಡಿ, ಅದೇ ಏನಾಗತ್ತೆ, ಈಗ ಡಾಕ್ಟರ್ ರಜಬತ್ ಹೇಳಿದ್ರಲ್ಲ, ಟೈಮ್ ಬಹಳ ಕಡಿಮೆ ಇರುತ್ತೆ, ಮತ್ತೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಬೇಗ, ಮತ್ತೆ ಇನ್ನೊಂದು ಏನಂದ್ರೆ ಮಗು ತಿನ್ನಲ್ವೋ, ಎಲ್ಲಿ ತಿನ್ನಲ್ವೋ ಅನ್ನೋ ಒಂದು ಆತಂಕ ಇರುತ್ತೆ. ಸೊ ಹಾಗಾಗಿ ತಿಂದ್ರೆ ಸಾಕಪ್ಪ ಅನ್ನೋ ಒಂದು ಪ್ರೊಸೆಷನ್ ಬಂದ್ಬಿಟ್ಟಾಗ ಅವರು ಹೆಂಗೋ ತಿನ್ಸೋಣ ಬಿಡು ಅಂತ ಅದು ಅಲ್ಲಿ ಮೊಬೈಲ್ ಬರುತ್ತೆ. ಆದ್ರೆ ಅದ್ರದ್ದು ಹಾರ್ಮ್ಫುಲ್ ಎಫೆಕ್ಟ್ ಏನಂತ ಅಂದ್ರೆ, ಅವರು ನೋಡಿ, ಮಗು ಒಂದು ಊಟನ ಎಂಜಾಯ್ ಮಾಡಲ್ಲ. ಆ ಕ್ಷಣದಲ್ಲಿ ಊಟ ಎಂಜಾಯ್ ಮಾಡ್ತಾರೆ, ಪ್ಯಾಸಿವ್ ಆಗಿ ತಿನ್ನುತ್ತೆ ಅಷ್ಟೇ. ಅಂದ್ರೆ ಸುಮ್ನೆ ಫೀಡ್ ಮಾಡ್ತಾ ಇದಾರೆ, ತಿಂತಾ ಇದೆ. ಆ ಮಗು ಊಟ ಜಗಿಬೇಕು ಅಂತ ಕೆಲವು ಸರಿ ಗೊತ್ತಾಗಲ್ಲ, ಆಯ್ತಾ? ಅದ್ರದ್ದು ಲಾಂಗ್ ಟರ್ಮ್ ಎಫೆಕ್ಟ್ ಇನ್ನು ಏನಾಗುತ್ತೆ, ಸ್ಪೀಚ್ ಡಿಲೇ, ಮೊಬೈಲ್ಗೆ ಹಂಗೆ ಇಫ್ ಇಟ್ ಗೆಟ್ಸ್ ಹುಕ್ಡ್ ಆನ್ ಟು ಮೊಬೈಲ್ಗೆ ತುಂಬಾನೇ ಡಿಪೆಂಡೆಂಟ್ ಆಗುತ್ತೆ. ಬೇರೆ ಹೊರಗಡೆ ಮಾತು ಕಲಿಯೋಕ್ ಆಗಲ್ಲ. ನಾನೀಗ ತುಂಬಾ ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಲೈಕ್ 3 times 4 times ಪ್ಯಾಂಡಮಿಕ್ ಆದ್ಮೇಲೆ, ಮುಂಚೆ ಎಷ್ಟು ನೋಡ್ತಾ ಇದ್ವು ಸ್ಪೀಚ್ ಡಿಲೇಸ್ ಮತ್ತೆ ಸೋಷಿಯಲ್ ಇಂಟ್ರಾಕ್ಷನ್ ಡಿಲೇಸ್ ಎಲ್ಲ, ಈಗ ಆಲ್ಮೋಸ್ಟ್ 3 times 4 times ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಮೊಬೈಲ್ ಯೂಸ್, ಎಕ್ಸೆಸಿವ್ ಮೊಬೈಲ್ ಯೂಸ್. ಅಂಡ್ ಕೆಲವು ಸರ್ತಿ ಹೇಗಂದ್ರೆ ಆಲ್ಮೋಸ್ಟ್ ಲೈಕ್ 6 months ಅಲ್ಲೇ ಮೊಬೈಲ್ ಸ್ಕ್ರೀನ್ ಎಕ್ಸ್ಪೋಜರ್ ಶುರು ಆಗ್ತದೆ. ಸೊ ದಟ್ ಈಸ್ ಅಗೇನ್ ಒನ್ ವೆರಿ ಪೇನ್ಫುಲ್ ಥಿಂಗ್ ಟು ಸಿ. ಎಸ್,
ಏನು ಡಾಕ್ಟರ್ ಅಂಬಿಕಾ ಅವರೇ, ನೀವಾಗಲೇ ಹೇಳ್ತಾನೆ ಅಂದ್ರೆ ಯಾವ ಹರೆಯದವರಲ್ಲಿ ನಾವು ಮಕ್ಕಳಲ್ಲಿ ಬಳಕೆ ಜಾಸ್ತಿ ಆಗಿದೆ ಅಂತ. ಬಟ್ ನಾವು ಈಗ ಗಮನಿಸಿದ್ರೆ ಎಲ್ಲಾ ಏಜ್ ಗ್ರೂಪ್ ಅಲ್ಲಿ ಒಂದಷ್ಟು ಅಧ್ಯಯನಗಳೇ ಹೇಳುತ್ತೆ ಆಲ್ರೆಡಿ 3 ವರ್ಷದ ಕೆಳಗಿನ ಮಕ್ಕಳಲ್ಲೂ ಕೂಡ ಬಳಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಏಜ್ ಗ್ರೂಪ್ ಅಲ್ಲೂ ಕೂಡ ಆಲ್ಮೋಸ್ಟ್ 76 to 80% ಅಷ್ಟು ಜಾಸ್ತಿ ಆಗ್ತಾ ಇದೆ. 8 ರಿಂದ 10 ವರ್ಷದವರು, 14 ವರ್ಷದವರು, ಈ ರೀತಿಯಾದಂತಹ ಒಂದಷ್ಟು ಅಂಕಿ ಅಂಶಗಳು ನಮಗೆ ಸಿಗ್ತಾ ಇದೆ. ಮೊದಲನೇದಾಗಿ ಈಗ 18 ತಿಂಗಳ ಒಳಗೆ ಮಕ್ಕಳಿಗೆ ಮೊಬೈಲ್ನ ರೇಡಿಯೇಷನ್ ಬೀಳಬಾರ್ದು ಅನ್ನುವಂಥದ್ದು ಇದೆ. ಬಟ್ ನಾವು ಫೋನ್ಗಳನ್ನ ನಾವೇ ಮಕ್ಕಳ ಫೋಟೋಗಳನ್ನು ತೆಗೆಯುವಂತಹ ಸಂದರ್ಭದಲ್ಲೂ ಕೂಡ ಇದನ್ನ ಎಚ್ಚರಿಕೆ ವಹಿಸ್ತಾ ಇದೀವಾ ಅಥವಾ ಎಚ್ಚರಿಕೆ ವಹಿಸೋದಾದ್ರೆ ಹೇಗೆ? ಅದೇ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಅಲ್ಲಿ ಯಾಕೆ ಅಡಿಕ್ಷನ್ ಆಗುತ್ತೆ ಅಂದ್ರೆ, ಮೊದಲ 2 ವರ್ಷದಲ್ಲಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದ್ರಿಂದ ತಿನ್ಸೋದು ಎಲ್ಲ ಮಾಡೋದಕ್ಕೆ ನಾವು ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಸ್ಕ್ರೀನ್ ಮೊದಲು ಟಿವಿ ಹಾಕಿ ಕೂರಿಸ್ತಾ ಇದ್ರು, ಈಗ ಡೈರೆಕ್ಟ್ ಮೊಬೈಲ್ ಯೂಸ್ ಮಾಡ್ತಾರೆ. ಆಮೇಲೆ ಅಜ್ಜಿ ತಾತಂದ್ರು ಮನೆಯಲ್ಲಿ ಜೊತೆಲಿಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆದ್ರಿಂದ. ಮತ್ತೆ ಮೆದುಳು ಬೆಳವಣಿಗೆ ಫಸ್ಟ್ 2 ವರ್ಷದಲ್ಲೇ 85 to 90% ಕಂಪ್ಲೀಟ್ ಆಗೋಗುತ್ತೆ. ನ್ಯೂರಾನ್ಸ್ ಅಂತ ಇರುತ್ತಲ್ಲ, ನರಗಳ ಮಧ್ಯ ಕನೆಕ್ಷನ್ಸ್ ಎಲ್ಲ ಒಂದು 85 to 90% 2 ವರ್ಷದ ಒಳಗಿನಲ್ಲೇ ಕಂಪ್ಲೀಟ್ ಆಗೋಗುತ್ತೆ. ಆ ಟೈಮಲ್ಲಿ ಬೇಗ ಮಕ್ಕಳು ಗ್ರಹಿಸ್ತವೆ. ಆ ಟೈಮಲ್ಲಿ ತುಂಬಾ ನಮ್ಗಿಂತ 10 ಪಟ್ಟು ಜಾಸ್ತಿ ಗ್ರಹಣ ಶಕ್ತಿ ಇರುತ್ತೆ. ಆಮೇಲೆ ನ್ಯೂರಾನ್ ಕನೆಕ್ಷನ್ಸ್ ಎಲ್ಲ ಶಾರ್ಟ್ ಸಿಗ್ನಲ್ಸ್ ಆಗ್ಬೋದು, ಬೇರೆ ಬೇರೆ ತರ ಕನೆಕ್ಷನ್ಸ್ ಆಗ್ಬೋದು. ಆದ್ರಿಂದ ಆಮೇಲೆ ಆ ಟೈಮಲ್ಲಿ ಅವಕ್ಕೆ ಆ ಪ್ಲೆಷರ್ ಸೆನ್ಸೇಷನ್ ಇಂದ ಡೋಪಮಿನ್ ಅನ್ನೋದು ಸೆಕ್ರೀಟ್ ಆಗುತ್ತೆ. ಆ ಡೋಪಮಿನ್ ಪದೇ ಪದೇ ಸೆಕ್ರೀಟ್ ಆಗಿ ಪ್ರತಿ ಸತಿನೂ ಅವ್ರಿಗೆ ಇಷ್ಟ ಬರೋ ಕಾರ್ಟೂನ್ ನೋಡಿದಾಗೆಲ್ಲ ಅದು ಸೆಕ್ರೀಟ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಅಡಿಕ್ಷನ್. ಆ ಡೋಪಮಿನ್ ನಾವು ವಿಡ್ರಾ ಮಾಡಿದ ತಕ್ಷಣ ಮಗುಗೆ ಈ ಫಿಸಿಕಲ್ ಸಿಂಪ್ಟಮ್ಸ್ ಎಲ್ಲ ಬರ್ಬೋದು, ಕಿರಿಕಿರಿ ಮಾಡೋದು, ಅಳೋದು, ಹಾಗೆ. ಆಮೇಲೆ ಇವ್ರು ಸರ್ ಹೇಳ್ದಾಗೆ ಸೋಷಿಯಲ್ ಸ್ಕಿಲ್ಸ್ ತುಂಬಾ ಕಡಿಮೆ ಮಕ್ಕಳು ಈಗ ಮೊದಲಿನ ತರ ಐ ಟು ಐ ಕಾಂಟ್ಯಾಕ್ಟ್ ಇಲ್ಲ. ನಾವು ಮಾತಾಡಿಸಿದಾಗ ಕ್ಲಿನಿಕ್ಗೆ ಎಂಟರ್ ಆಗ್ತಿದ್ದಂಗೆ ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಹೇಳಿದ್ರೆ ದೇ ಯೂಸ್ ಟು ರೆಸ್ಪಾಂಡ್. ಈಗ ಮಕ್ಕಳು ಎಮೋಷ್ನಲಿ ದೇ ಆರ್ ವೆರಿ ಬ್ಲ್ಯಾಂಕ್ ಫೇಸ್ ಇಟ್ಕೊಂಡು ಕೂರ್ತಾರೆ. ದೇ ಆರ್ ನಾಟ್ ಹ್ಯಾಪಿ ವಿತೌಟ್ ಮೊಬೈಲ್ಸ್. ಅದನ್ನು ತುಂಬ ನೋಡ್ತಾ ಇದೀವಿ ಮಕ್ಕಳು. ಮತ್ತೆ ಪೋಷಕರು ಅಷ್ಟೇ, ಅಡಲ್ಟ್ಸ್ ಕೂಡ ಅಡಿಕ್ಷನ್ ಜಾಸ್ತಿನೇ ಇದೆ. ಈಗ ಮೋರ್ ದೆನ್ 8 to 10 hours ಆನ್ ಸ್ಕ್ರೀನ್ ಇರ್ತಾರೆ. ಸೊ ಅವರು ಮೊಬೈಲ್ ಅವ್ರಿಗೆ ಅಡಿಕ್ಷನ್ ಇರೋದ್ರಿಂದ ಮಕ್ಕಳಿಗೂ ಒಂದು ಕೊಟ್ಟು ಕೂರಿಸ್ತಾರೆ. ಆ ಥರನೂ ಆಗ್ತಾ ಇದೆ. ಮತ್ತೆ ಸ್ಕೂಲ್ನಲ್ಲಿ ಈಗ ಆನ್ಲೈನ್ ಅಸೈನ್ಮೆಂಟ್ಸ್ ಕೊಡೋದು ಅದು ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ ಸ್ಕೂಲ್ ಸಹಕಾರ ಇಲ್ದಲೆ ಸ್ಕ್ರೀನ್ ಎಕ್ಸ್ಪೋಜರ್ ಕಡಿಮೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಓಕೆ, ಈ ಟೈಮಲ್ಲಿ ಈಗ ಮ್ಯಾಮ್, ಈಗ ಮಕ್ಕಳಿಗೂ ಕೂಡ ಒಂದಷ್ಟು ಅವರಿಗೆ ರಿಸ್ಟ್ರಿಕ್ಷನ್ಸ್ ಹಾಕಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಬಟ್ ಪೇರೆಂಟ್ಸ್ಗೂ ಅಷ್ಟು ಟೈಮ್ ಇರೋದಿಲ್ಲ. ಎಷ್ಟೋ ಪೇರೆಂಟ್ಸ್ ಅವರು ಹೊರಗಡೆ ಹೋಗಿ ಕೆಲಸ ಮಾಡಿರ್ತಾರೆ, ತಂದೆ ತಾಯಿ ಇಬ್ರು ಕೂಡ. ಈ ಟೈಮಲ್ಲಿ ಏನ್ ಮಾಡಬೇಕು ಅಂದ್ರೆ, ಮಕ್ಕಳನ್ನ ಹೊರಗಡೆ ಈಗ ಕರ್ಕೊಂಡು ಹೋಗೋದೇ ಬಹಳ ರೇರ್ ಅನ್ನುವಂಥ ರೀತಿ ಆಗುತ್ತೆ. ಮೊದಲೆಲ್ಲ ನಾವು ಎಷ್ಟು ಆಟ ಆಡ್ತಾ ಇದ್ವಿ, ಹೊರಗಡೆ ಒಳಾಂಗಣ ಆಟಗಳು, ಹೊರಾಂಗಣ ಆಟಗಳು ಇರ್ತಾ ಇತ್ತು. ಹೊರಗಡೆ ಹೋಗಿ ನೇಚರ್ ಅನ್ನ ನಾವು ನೋಡ್ತಾ ಇದ್ವಿ. ಬಟ್ ಅದು ಯಾವುದು ಕೂಡ ಈಗ ಸಿಗ್ತಾ ಇಲ್ಲ. ಇದು ಕೂಡ ಒಂದು ಕಾರಣ ಅಂತ ಅನ್ಸುತ್ತಾ ಹೇಗೆ? ಹೌದು, ಅಂದ್ರೆ ನಮ್ಗೆ ಪೇರೆಂಟ್ಸ್ಗೆ ಇದು ಈಸಿಯರ್ ಆಪ್ಷನ್. ಅದರಿಂದ ಮನೇಲಿ ಮಕ್ಳಿಗೆ ಆಟ ಆಡಿ ಅಂತ ಅಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ದಲೆ ಅವ್ರು ಆಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಕೆಲಸ ನಾವು ಮಾಡ್ಕೊಳ್ಲಿಕ್ಕೆ, ನಾವೆಲ್ಲರೂ ಜಾಸ್ತಿ ಕೆಲಸ ಮಾಡ್ತಿರೋದ್ರಿಂದನೇ ಇದು ಜಾಸ್ತಿ ಸಮಸ್ಯೆನೂ ಆಗಿದೆ. ನಾವು ಕೆಲಸ ಮಾಡ್ಕೊಳ್ಳಿಕ್ಕೋಸ್ಕರ ಮಕ್ಕಳಿಗೆ ಸ್ಕ್ರೀನ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಅದೇ ಇಂಡೋರ್ ಗೇಮ್ಸ್, ಬುಕ್ಸ್ ಓದೋದು, ಅದೆಲ್ಲ ಅಭ್ಯಾಸಗಳು. ಮತ್ತು ಸಿಬ್ಲಿಂಗ್ಸ್ ಈಗ ಒಂದೇ ಮಗು ಜಾಸ್ತಿ ಇರೋದ್ರಿಂದನೂ ಅದು ಒಂದು ಕಾರಣ ಆಗಿದೆ. ಆಮೇಲೆ ಮಕ್ಳ ಜೊತೆ ಇಂಟ್ರಾಕ್ಷನ್, ನಾವು ಸ್ಕ್ರೀನ್ ನೋಡ್ಬೇಕಾದ್ರೆ ಮಕ್ಳ ಜೊತೆ ಇಂಟ್ರಾಕ್ಷನ್ ನಾವು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಇನ್ನೊಂದು ಸ್ಕ್ರೀನ್ ಕೊಟ್ಟು ಕೂರಿಸೋದು, ಆ ಥರದ್ರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಓಕೆ, ಬಟ್ ಇದಕ್ಕೆ ಪರಿಹಾರನೇ ಇಲ್ಲ ಅಂತಿಲ್ಲ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಏನು ಮೊಬೈಲ್ ಟಿವಿ ಇರಲಿಲ್ಲ. ಇದೆಲ್ಲ 1995 ಆದ್ಮೇಲೆ ಸ್ಕ್ರೀನ್ ಎಕ್ಸ್ಪೋಜರ್, ಐ ಜನರೇಷನ್ ಅಂತ. ಇದು 1995 ಆದ್ಮೇಲೆ ಹುಟ್ಟಿರೋರ್ದೆಲ್ಲ ಐ ಜನರೇಷನ್ ಅಂತ. ಸೊ ದೇರ್ ಆಲ್ ಎಕ್ಸ್ಪೋಸ್ ಟು ಸ್ಕ್ರೀನ್. ನಮಗಿಂತ ಜಾಸ್ತಿ 10 ಮಟ್ಟಿಗೆ ಅವ್ರಿಗೆ ಸಣ್ಣ ವಯಸ್ಸಿಂದನೇ ಸ್ಕ್ರೀನ್ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ನಾವೆಲ್ಲ ಸಣ್ಣವರಿದ್ದಾಗ ಹೇಗೆ ಆಟ ಆಡ್ತಿದ್ವೋ ಅದು ಪಾಸಿಬಲ್ ಇದೆ ಈಗಿನ ಕಾಲದಲ್ಲೂ ಮಾಡ್ಬೋದು, ಆಗದೇ ಇಲ್ಲ ಅಂತ. ಸಿಟಿಯಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳಿ, ಈಗ ಬೆಂಗಳೂರಿನಂತಹ ನಗರಗಳಲ್ಲಿ ಬಹಳ ಮೊಬೈಲ್ ಅಡಿಕ್ಷನ್ ಆಗುವ ಮಕ್ಕಳೇ ಇದ್ದಾರೆ. ನಾವು ಸರ್ವೆಗಳನ್ನ ನೋಡ್ತಾ ಹೋದ್ರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಅಂತ ಹೇಳಿ. ಇಲ್ಲ, ಈಗ ಸ್ಮಾರ್ಟ್ ಫೋನ್ಸ್ ಎಲ್ಲ ತುಂಬಾ ಕಡಿಮೆ ಎಲ್ಲಾ ಕಡೆ ಇರೋದ್ರಿಂದ ಹಳ್ಳಿ ಎಲ್ಲ ಕಡೆನೂ, ಮತ್ತು ಇಂಟರ್ನೆಟ್ ಕೂಡ ವೈಫೈ ಫ್ರೀಲಿ ಅವೈಲಬಲ್ ಈಗ. ಅದರಿಂದ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ ಕಡೆಯಿಂದನೂ ರೆಸ್ಟ್ರಿಕ್ಷನ್ಸ್ ಆಗಬೇಕು. ಸ್ಕೂಲಿಂದ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಆನ್ಲೈನ್ ಅಸೈನ್ಮೆಂಟ್ಸ್ ಕೊಡೋದು ನಿಲ್ಲಿಸ್ಬೇಕು, ಆನ್ಲೈನ್ ಕೋಚಿಂಗ್ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಸೊ ಮಕ್ಕಳ ವಯಸ್ಸಿಗೆ ತಕ್ಕಂಗೆ ನಾವು ಎಕ್ಸ್ಪೋಜರ್, ಸ್ಕ್ರೀನ್ ಟೈಮ್ ಗೈಡ್ಲೈನ್ಸ್ನ ಫಾಲೋ ಮಾಡಿ
ಸ್ಟ್ರಿಕ್ಟ್ ಆಗಿ ಪೇರೆಂಟ್ಸು ಇದು ಮಾಡಿದ್ರೆ ಒಳ್ಳೇದು. ಸ್ಪೀಚ್ ಡಿಲೇ ತುಂಬಾ ಜಾಸ್ತಿ ನೋಡ್ತಾ ಇದೀವಿ ನಾವು ಪೋಸ್ಟ್ ಕೋವಿಡ್. ಎಸ್, ಮಾತನಾಡಿಸ್ತೀನಿ. ಹಾಗೆ ಡಾಕ್ಟರ್ ಎಲಿಜಬೆತ್ ಜಾಸ್ಮಿ ಅವರು, ಈಗ ನೀವೇ ನೋಡಿದ ಹಾಗೆ ಮಕ್ಕಳಲ್ಲಿ ಈಗ ಮೊಬೈಲ್ ಅನ್ನು ಕೊಡದಿದ್ರು ಕೂಡ ತುಂಬಾ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಕೊಡಿ ಅಂತ ಹೇಳಿದ್ದಾರೆ. ಪೇರೆಂಟ್ಸ್ ಎಷ್ಟೋ ಸಲ ಆಮಿಷವನ್ನ ಒಡ್ಡೋದನ್ನ ನಾವು ಗಮನಿಸ್ತೀವಿ. ನೀನು ಆ ತರ ಮಾಡಿದ್ರೆ ಅಥವಾ ನೀನು ಚೆನ್ನಾಗಿ ಓದಿದ್ರೆ ನಾನು ನಿಂಗೆ ಮೊಬೈಲ್ ಕೊಡ್ತೀನಿ ಅನ್ನುವಂಥದ್ದು. ಸೊ ಚಟ ಅಂತ ಹೇಳಿ ಯಾವುದನ್ನ ನೀವು ಗುರುತಿಸ್ತೀರಿ, ಅಥವಾ ಸಿಂಪ್ಟಮ್ಸ್ ಏನು ಮೊಬೈಲ್ ಅಡಿಕ್ಷನ್ ಆಗಿದ್ದಾರೆ ಅಂತ ಹೇಳೋದಕ್ಕೆ? ನೀವು ಹೇಳಿದ ನೀವು ಕರೆಕ್ಟ್ ಆದ ಪಾಯಿಂಟ್ ಹೇಳಿದ್ರಿ. ನಾವಿವಾಗ ಮೊಬೈಲ್ ಅನ್ನ ಒಂದು ಮಕ್ಕಳಿಗೆ ಇಮೋಷನಲ್ ಪ್ಯಾಸಿಫೈಯರ್ಸ್ ಅಂತ ಹೇಳ್ತೀವಿ. ಇಮೋಷನಲ್ ಪ್ಯಾಸಿಫೈಯರ್ ಆಗಿ ಕೊಡ್ತಾ ಇದೀವಿ. ಮಗು ಅಳ್ತಾ ಇದ್ರೆ, ಹಠ ಮಾಡ್ತಾ ಇದ್ರೆ, ಗಲಾಟೆ ಮಾಡ್ತಾ ಇದ್ರೆ, ಸರಿ ಮೊಬೈಲ್ ಇಟ್ಕೊ, ನೀನು ಊಟ ಮುಗಿಸ್ಕೋ, ಅಲ್ಲ ಗಲಾಟೆ ನಿಲ್ಸು, ಅಳೋದ್ ನಿಲ್ಸು ಅಂತ ಹೇಳಿ ಕೊಡ್ತಾ ಇದೀವಿ. ಅವಾಗ ಈ ಒಂದು ಚಟ ಆಗ್ತಾ ಇದೆ, ಒಂದು ಬಿಹೇವಿಯರ್ ಮತ್ತು ಒಂದು ರಿಇನ್ಫೋರ್ಸ್ಮೆಂಟ್. ಇವ್ರದ್ದು ಹಠ ಹಿಡಿಯೋದಾಗ್ಲಿ, ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ, ಅಳೋದಾಗ್ಲಿ, ಅದಾದ ತಕ್ಷಣ ಮೊಬೈಲ್ ಕೊಟ್ಟ ತಕ್ಷಣ ಇದೊಂದು ಚಟ ತರ ಬಂದು ಅದು ಆ ಬಿಹೇವಿಯರ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅವಾಗ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಒಂದು ಡಿಪೆಂಡೆನ್ಸಿ ಹೋಗ್ತಾ ಇದೆಯಾ, ಒಂದು ಅಡಿಕ್ಷನ್ ತರ ಆಗ್ತಾ ಇದೆಯಾ. ನಾವು ಹಾಗೆ ಆಗೋ ಸಮ ಲಕ್ಷಣಗಳು ಹೇಗಿದೆ ಅಂದ್ರೆ, ಒಂದು ಇಮೋಷನಲ್ ಡಿಸ್ಕನೆಕ್ಟ್. ಮನೆಗೆ ಯಾರ್ ಬಂದ್ಲಿ, ಪೇರೆಂಟ್ಸ್ ಇರ್ಲಿ, ನೆಂಟರು ಬರ್ಲಿ, ಪಕ್ಕದ ಮನೆಯವ್ರು ಬರ್ಲಿ, ಮಕ್ಳಿಗೆ ಮೊಬೈಲ್ ಮೋರ್ ಇಂಪಾರ್ಟೆಂಟ್. ಅವರಿಗೆ ಬೇರೆಯವ್ರ ಕಡೆ ಅಟೆನ್ಷನ್ ಕೊಡಕ್ ಆಗಲ್ಲ. ಸೆಕೆಂಡ್ಲಿ, ಅವ್ರ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಆಕ್ಟಿವಿಟಿಯಲ್ಲಿ ಅವ್ರಿಗೆ ತುಂಬಾ ಹೊತ್ತು ನೋಡ್ಕೊಂಡ್ ಕೂರಕ್ ಆಗಲ್ಲ. ಅಲ್ಲ ಬರೆಯೋದಾಗ್ಲಿ, ಓದೋದಾಗ್ಲಿ, ಬೇರೆ ಏನೇ ಆಕ್ಟಿವಿಟಿ ಆಗ್ಲಿ ಅವ್ರಿಗೆಲ್ಲ ಬೋರಿಂಗ್ ಅಂತ ಅನ್ಸ್ಬಿಡುತ್ತೆ. ಇದು ಮುಗಿಸಿ ಬೇಗ ನೆಕ್ಸ್ಟ್ ಮೊಬೈಲ್ ತಗೊಬೇಕು ಅದು. ಮತ್ತೆ ಏನು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನೊಂದು ಮಕ್ಕಳ ಜೊತೆ ಆಟ ಆಡೋದಾಗ್ಲಿ, ಹೆಂಗೆ ಹೊಂದಾಣಿಕೆ ಮಾಡ್ಕೊಬೇಕು, ಇಂಟರ್ ಪರ್ಸನಲ್ ರಿಲೇಶನ್ಶಿಪ್, ಇವೆಲ್ಲ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ವೆನ್ ಇಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಸ್, ನೀವು ಹೇಳಿದ ತರ ಸರ್ಟನ್ ಟೈಪ್ಸ್ ಆಫ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಆಗ್ಲಿ, ಮೋಟರ್ ಈಗ ಟ್ರೆಮರ್ಸ್ ತರ, ಕೈ ಆಗ್ಲಿ, ಕಣ್ಣಿಗೆ ತುಂಬಾ ಇದು ಪ್ರಾಬ್ಲಮ್ಸ್ ಆಗುತ್ತೆ. ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ವೇರಿಯಸ್ ಫಿಸಿಕಲ್ ಸಿಂಪ್ಟಮ್ಸ್ ಬರುತ್ತೆ. ಫಸ್ಟ್ ಸೈಕಲಾಜಿಕಲ್ ಡಿಪೆಂಡೆನ್ಸ್ ಬರುತ್ತೆ ಮಕ್ಕಳಿಗೆ ಮೊಬೈಲ್ ಫೋನ್ ಮೇಲೆ. ಅದಿಲ್ದಲೆ ಮಲಗಕ್ ಆಗಲ್ಲ, ಅದಿಲ್ದಲೆ ಊಟ ಮಾಡಕ್ ಆಗಲ್ಲ, ಅದಿಲ್ದಲೆ ನನ್ ಲೈಫ್ ಚೆನ್ನಾಗಿರಲ್ಲ. ಆ ತರ ಒಂದು ಮಟ್ಟಕ್ಕೆ ಅವರು ಡಿಪೆಂಡೆನ್ಸಿ ತೋರಿಸ್ತಾರೆ, ಸೈಕಲಾಜಿಕಲ್ ಡಿಪೆಂಡೆನ್ಸಿ. ಏನ್ ಮೇಡಮ್, ನೋಮೋಫೋಬಿಯಾ ಆಗೋ ಚಾನ್ಸಸ್ ಇದೆ. ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಅದ್ರದ್ದೇ ಒಂದ್ ರೀತಿಯಲ್ಲಿ ಸಿಗುತ್ತೋ ಇಲ್ವೋ? ಹೌದು, ಅವರಿಗೆ ಮೊಬೈಲ್ ತೆಗೆದ್ಬಿಟ್ರೆ ತುಂಬಾ ಮಕ್ಳಿಗೆ ತುಂಬಾ ಕೋಪ ಬರುತ್ತೆ. ಅವರಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅವರ ಬಿಹೇವಿಯರ್ನ. ಕೆಲವು ಮಕ್ಳು ಹೊಡಿಯೋದು, ಬೀಳೋದು, ಕಿರ್ಚೋದು, ಈ ತರ ಎಲ್ಲ. ಮೊಬೈಲ್ ತಕೊಂಡ್ ಹೋಗ್ಬಿಟ್ರು, ನನಗಿನ್ ಸಿಗಲ್ವೋ, ನನ್ಗದು ಇನ್ನು ಯಾವಾಗ ಸಿಗುತ್ತೋ, ನಾನು ಏನೇ ಆಗ್ಲಿ ನಂಗೆ ಸಿಗ್ಲೇಬೇಕು ಅಂತ ಹೇಳ್ಕೊಂಡು. ನೀವು ನ್ಯೂಸ್ ರಿಪೋರ್ಟ್ಸ್ ಅಲ್ಲಿ ಓದ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂದ್ರೆ, ಅಡಾಲಸೆಂಟ್ ಪೀರಿಯಡ್ ಅಲ್ಲಿ ಮಕ್ಳು ದೊಡ್ಡವರಾಗ್ತಾ ಕಾಲೇಜ್ ಹೋಗ್ತಾ ಟೈಮಲ್ಲೆಲ್ಲ ಮೊಬೈಲ್ ತೆಗ್ದಿದ್ದಕ್ಕೆ ಅವರು ಪೇರೆಂಟ್ಸ್ ಮೇಲೆನೆ ಪೇರೆಂಟ್ಸ್ ಗೆ ಏಟ್ ಮಾಡೋ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಆ ರೀತಿಯಲ್ಲಿ ಅವರಿಗೆ ಫ್ರೆಂಡ್ಸ್ ಕಾಂಪ್ರಮೈಸ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಕಾಂಪ್ರಮೈಸ್ ಮಾಡ್ತಾರೆ. ಓದೋ ಟೈಮಲ್ಲಿ ಸ್ಪೆಷಲಿ ಈಗ 10th ಆಗ್ಲಿ, 11th 12th PUC ಅಲ್ಲೆಲ್ಲ ಓದೋ ಮಕ್ಳಿಗೆ ಪೇರೆಂಟ್ಸ್ ಮೊಬೈಲ್ ತೆಗ್ದಿಟ್ರು ಅಂದ ತಕ್ಷಣ ಅವರಿಗೆ ತಡ್ಕೊಳಕ್ ಆಗಲ್ಲ. ಅವರು ಅವ್ರೊಂಥರ ಮನೆಯಲ್ಲಿ ಸ್ಟ್ರೈಕ್ ಮಾಡಿದ ತರ ಬಿಹೇವ್ ಮಾಡ್ತಾರೆ. ನಾನಿನ್ ಓದಲ್ಲ, ನಾನು ಹಿಂಗ್ ಮಾಡಲ್ಲ, ನಾನು ಹೋಮ್ ವರ್ಕ್ ಮಾಡಲ್ಲ ನೀನ್ ಕೊಡ್ದಲೆ ಹೋದ್ರೆ. ಸೊ ಅವ್ರಿಗೂ ಗೊತ್ತು ಹೇಗ್ ಪೇರೆಂಟ್ಸ್ ಕೈಲಿ ತಿರ್ಗಾ ಮೊಬೈಲ್ ತಗೊಬೇಕು ಅಂತ ಹೇಳ್ಕೊಂಡು. ಸೊ ಈ ಸಣ್ಣದ್ರಿಂದ ಸಣ್ಣ ಬಾಲ್ಯ ಇದು ಅವರ ಪ್ರೀ ಸ್ಕೂಲ್ ಏಜ್ ನಿಂದ ಬಿಗಿನ್ ಆಗುವಂತ ಈ ಅಡಿಕ್ಷನ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈವನ್ ಇನ್ ಟು ದೇರ್ ಅಡಾಲಸೆನ್ಸ್. ಆ ಟೈಮಲ್ಲಿ ಅದನ್ನ ಬಿಡಿಸೋದು ತುಂಬಾ ಕಷ್ಟ. ಆದ್ರಿಂದ ಇದನ್ನ ನಾವು ರೆಕಗ್ನೈಸ್ ಮೊದಲೇ ಮಾಡ್ಕೋಬೇಕು. ಆಕ್ಟಿವ್ ಆಗಿ ಎಲ್ಲರೂ ಸೇರಿ ಇನ್ವಾಲ್ವ್ ಮಾಡ್ಕೋಬೇಕು. ಪೇರೆಂಟ್ಸ್ ಆಗಿ, ಮೇಡಮ್ ಅಂಬಿಕಾ ಅವ್ರು ಹೇಳಿದ ತರ ಸ್ಕೂಲಿಂದ ಆಗ್ಲಿ, ಆಸ್ ಎ ಸೊಸೈಟಿ ವಿ ಶುಡ್ ವರ್ಕ್ ಟುವರ್ಡ್ಸ್ ಈ ಒಂದು ಡಿಪೆಂಡೆನ್ಸಿ ಬಿಡಿಸೋದಕ್ಕೆ ನಾವು ಎಲ್ಲರೂ ವರ್ಕ್ ಮಾಡ್ಬೇಕದು. ಓಕೆ ಡಾಕ್ಟರ್ ರಾಘವೇಂದ್ರ, ಅಭಿಪ್ರಾಯ. ರಾಘವೇಂದ್ರ ಕುಮಾರ್ ಅವರ, ನಾನು ಇದನ್ನೇ ಕಂಟಿನ್ಯೂ ಆಗಿ ಇನ್ನೊಂದಷ್ಟು ಆಡ್ ಆನ್ ಆಗಿ ಹೇಳೋದಾದ್ರೆ, ಈಗ ಮಕ್ಕಳಿಗೆ ಇದು ಅಡಿಕ್ಟೆಡ್ ಆಗಿದ್ದಾರೆ ಮಕ್ಕಳು, ಅದರಲ್ಲೇ ಒಂದು ಚಟ ಆಗ್ತಾ ಇದೆ ಅನ್ನೋದನ್ನ ಪೇರೆಂಟ್ಸ್ ಕಂಡುಕೊಳ್ಳುವ ಬಗೆ ಅಂದ್ರೆ, ಈಗ ಅವರು ಒಂದಷ್ಟು ಕಿರಿಕಿರಿ ಮಾಡ್ತಾರೆ ಅಥವಾ ಕೋಪ ಮಾಡ್ತಾರೆ, ಆತಂಕಕ್ಕೊಳಗಾಗ್ತಾ ಇದ್ದಾರೆ, ಇದುವೇ ಸೈನಾ ಅಥವಾ ಇದುವೇ ಸಿಂಪ್ಟಮ್ಸಾ ಹೇಗೆ ಅಂತ ನೋಡಿ. ಇನ್ಫ್ಯಾಕ್ಟ್ ಮೊಬೈಲ್ ಅಡಿಕ್ಷನ್ ಅಂತ ಏನ್ ಹೇಳ್ತಾರಲ್ವಾ, ಅದು ಆಕ್ಚುಲಿ ಬೇರೆ ಅಡಿಕ್ಷನ್ ತರ ಇರಲ್ಲ. ಇಟ್ ಕ್ಯಾನ್, ಈಗ ಉದಾಹರಣೆಗೆ ನೋಡಿ, ಮಗುಗೆ ಸ್ಕೂಲ್ ಬಗ್ಗೆ ತುಂಬಾನೇ ಸ್ಕೂಲಲ್ಲಿ ಓದಕ್ ಕಷ್ಟ ಇರುತ್ತೆ ಮಗುಗೆ. ನಾನು ಚೈಲ್ಡ್ ಸೈಕಾಟ್ರಿಸ್ಟ್ ಆಗಿ ತುಂಬಾ ಜನ ಮಕ್ಳನ್ನ ನೋಡ್ತೀನಿ, ಓದಕ್ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅವಾಗ ಓದೋದ್ರಲ್ಲಿ ಅಷ್ಟೊಂದು ಖುಷಿ ಸಿಗಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಸೊ
ದೇ ರಿಸಾರ್ಟ್ ಟು ಪ್ಲೆಜರಬಲ್ ಆಕ್ಟಿವಿಟೀಸ್ ಲೈಕ್ ಈ ತರ ಮೊಬೈಲ್. ಯಾಕಂದ್ರೆ ಅದ್ರಲ್ಲಿ ಆಮೇಲೆ ಜೊತೆಗೆ ಅದೊಂದು ಫ್ಯಾಕ್ಟರ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ಲೈಕ್ ಈಗ ಮನೆಯಲ್ಲಿ ಸ್ವಲ್ಪ ಅಪ್ಪ ಅಮ್ಮ ಒಳ್ಳೆ ಟೈಮ್ ಕಳೀತಾ ಇಲ್ಲ ಮಗು ಜೊತೆ, ಅಥವಾ ಓದೋದ್ರ ಬಗ್ಗೆ ತುಂಬಾ ಪ್ರೆಷರ್ ಇರುತ್ತೆ, ಮಗು ಓದೋದ್ ಕಷ್ಟ, ಕಲಿಕಾ ನ್ಯೂನ್ಯತೆ ಅಂತ ಹೇಳ್ತೀವಿ. ಸೊ ಅದಿದ್ದಾಗ ಒಂದ್ ಕಡೆಯಿಂದ ಪ್ರೆಷರ್ ಬರ್ತಾ ಇದೆ, ಬಟ್ ಇನ್ನೊಂದ್ ಕಡೆ ಓದಕ್ ಆಗ್ತದೆ, ಸೈಡ್ ವಿಲ್ ಫೀಲ್ ಕಾರ್ನರ್ಡ್. ಸೊ ಆ ಸಂಕಟನ ನಿವಾರಿಸ್ಕೊಳಕ್ಕೆ ಮೊಬೈಲ್ ತಗೊಳ್ತಾರೆ, ಆಯ್ತಾ. ಸೊ ಅಲ್ಲಿಂದ ಶುರು ಆಗುತ್ತೆ ಮೊಬೈಲ್ ಅಡಿಕ್ಷನ್, ಆಯ್ತಾ. ಸೊ ಆ ಫ್ಯಾಕ್ಟರ್ಸ್ ನಮ್ಮ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು ಫಸ್ಟ್. ಅಂದ್ರೆ ಎಲ್ಲ ಸಮಸ್ಯೆಗಳಿಂದ, ಮನೆಯ ಸಮಸ್ಯೆ, ಶಾಲೆ ಸಮಸ್ಯೆಗಿಂತ ಅಟ್ಲೀಸ್ಟ್ ನಾನು ಮೊಬೈಲ್ ಅಲ್ಲಿ ಇದ್ರೆ ನೆಮ್ಮದಿ ಆಗಿರ್ತೀನಿ ಅನ್ನುವಂತಹ ಭಾವನೆನಾ ಹೇಗೆ ಅಂತ? ಅದು ಒಂದು. ಜೊತೆಗೆ ಏನಾಗುತ್ತೆ ನೋಡಿ, ಮೊಬೈಲ್ ಅಲ್ಲಿ ಅದು ಈಗ ಯೂಟ್ಯೂಬ್ ನೋಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಫೇಸ್ಬುಕ್ ಏನೇ ನೋಡ್ತಾ ಇರ್ಲಿ, ಅದು ಇಟ್ ವಿಲ್ ಕೀಪ್ ಯು ಇಮರ್ಸ್. ಅಂಡ್ ಇಂಜಿನ್ ಅದು ಇಂಜಿನ್ ಸಜೆಷನ್ ಇಂಜಿನ್ ಅಂತ ಹೇಳ್ತಾರಲ್ವಾ ಆ ವೆಬ್ಸೈಟ್ ಅಲ್ಲಿ, ಆ ಇದರಲ್ಲಿ ಆಪ್ ಅಲ್ಲಿ, ದೇ ಆರ್ ಕ್ರಿಯೇಟೆಡ್ ಸಚ್ ದಟ್ ಯು ವಿಲ್ ಗೆಟ್ ಹುಕ್ಡ್ ಆನ್. ಒಂದ್ಸರಿ ನೀವು ತಗೊಂಡ್ರೆ ಅದನ್ನ ಕೈಗೆ ಎತ್ಕೊಂಡ್ರೆ, ನಮ್ದು ಆಗುತ್ತೆ ನೋಡಿ, ಒಂದ್ಸರಿ ನಾವು ಮೊಬೈಲ್ ಎತ್ಕೊಂತೀವಿ, ಸಡನ್ ಆಗಿ ಯಾರಿಗೋ ಫೋನ್ ಮಾಡಕ್ ಎತ್ಕೊಂತೀವಿ, ಏನೋ ವಾಟ್ಸ್ಆಪ್ ಮೆಸೇಜ್ ಬಂತು ನೋಡಿ ಹಂಗೆ ಡೈವರ್ಟ್ ಆಗ್ಬಿಡ್ತೀವಿ. ಐ ಆಮ್ ಶೂರ್ ಎಲ್ಲರಿಗೂ ಆಗಿರುತ್ತೆ ಅಲ್ವಾ. ನಮ್ಗೆ ಹಂಗಾದ್ಮೇಲೆ ಇನ್ನು ಬೇರೆ ಮಕ್ಳಿಗೆ ಚಿಕ್ಕ ಮಕ್ಳು, ನಾವು ದೊಡ್ಡವರು ನಮ್ಗೆ ಹಂಗ ಆಗ್ಬೇಕಾದ್ರೆ ಚಿಕ್ಕವರಿಗೆ ಹಂಗ ಆಗದಿರೋ ಸಾಧ್ಯ ಇಲ್ಲ ಅಲ್ವಾ. ಸೊ ದೇ ಗೆಟ್ ಡಿಸ್ಟ್ರಾಕ್ಟೆಡ್ ವೆರಿ ಈಸಿಲಿ. ಅದು ಎಳೆದು ಬಿಡುತ್ತೆ ಅವ್ರನ್ನ. ದಟ್ ಇಸ್ ಅ ಪುಲ್ ಫ್ಯಾಕ್ಟರ್, ಆಯ್ತಾ. ಅಂಡ್ ದರ್ ಆರ್ ಪುಷ್ ಫ್ಯಾಕ್ಟರ್. ಪುಷ್ ಫ್ಯಾಕ್ಟರ್ಸ್ ಅಂದ್ರೆ ಈಗ ಮಗುಗೆ ಸ್ವಲ್ಪ ಆಂಗ್ಸೈಟಿ ಇರುತ್ತೆ, ಜನಗಳ ಜೊತೆ ಹೊರಗಡೆ ಹೋಗಿ ಬರೆಯಕ್ ಆಗಲ್ಲ. ಸೊ ಮನೇಲಿ ಸೇಫ್ ಆಗಿರ್ಬೋದು, ಅದಕ್ಕೆ ಸೇಫ್ ಆಗಿದ್ದಾಗ ಬೋರ್ ಆಗುತ್ತೆ, ಮನೇಲಿ ಬಟ್ ಬೋರ್ ಆಗುತ್ತೆ. ಸೊ ಮೊಬೈಲ್ ಆಡು, ಗೇಮ್ ಆಡು, ಇಲ್ಲ ಇದ್ ಮಾಡು, ಫೇಸ್ಬುಕ್ ವಾಟ್ಸ್ಆಪ್ ಹೋಗು, ಆತರ. ನೆಕ್ಸ್ಟ್ ಅದರ್ ಪುಷ್ ಫ್ಯಾಕ್ಟರ್ ಲೈಕ್ ಫ್ಯಾಮಿಲಿ ಒಳ್ಳೆ ಟೈಮ್ ಕಳಿಯಕ್ ಆಗ್ತಾ ಇಲ್ಲ ಪೇರೆಂಟ್ಸ್. ಈಗ ನಾನೇ ಮೊನ್ನೆ ಒಂದ್ ಫ್ಯಾಮಿಲಿ ನೋಡಿದೆ, ಮದರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಬಟ್ ಮದರ್ ವಾಸ್ ವೆರಿ ಮಚ್ ಇನ್ ಟು ಸೋಷಿಯಲ್ ಮೀಡಿಯಾ, ಆಯ್ತಾ. ಸೊ ತುಂಬಾನೇ ಸೋಷಿಯಲ್ ಮೀಡಿಯಾ ಮುಳುಗಿದ್ರು, ಹಾಗಾಗಿ ಮಗು ನೆಗ್ಲೆಕ್ಟ್ ಆಗಿ ಒಂದ್ ಹಂತಕ್ಕೆ ಸ್ಪೀಚ್ ಡೆವಲಪ್ಮೆಂಟಲ್ ಡಿಲೇ ಆಯ್ತು. ಅಂಡ್ ದಟ್ ಚೈಲ್ಡ್ ಆಲ್ಸೋ ಯೂಸ್ ಟು ಯೂಸ್ ಗ್ಯಾಜೆಟ್ಸ್. ಮಗುಗೂ ಗ್ಯಾಜೆಟ್ಸ್ ಕೊಟ್ಟು ಅದು ಇದಾಗ್ತಾ ಇದೆ. ಸೊ ಈ ತರ ದೇರ್ ಆರ್ ಸೆವರಲ್ ಫ್ಯಾಕ್ಟರ್ಸ್. ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು, ನಾ ಏನ್ ನಡೀತಾ ಇದೆ ಅಂತ. ದೇ ಹ್ಯಾವ್ ಟು ಟೇಕ್ 2 steps ಬ್ಯಾಕ್ ಅಂಡ್ ಅದನ್ನ ಅವಲೋಕಿಸಬೇಕು, ಒಂದ್ 2 ಹೆಜ್ಜೆ ಹಿಂದಕ್ಕೆ ತಗೊಂಡು ಏನ್ ನಡೀತಾ ಇದೆ ಅಂತ. ಅಡಿಕ್ಷನ್ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಅಡಿಕ್ಷನ್, ಈಗ ಆಲ್ಕೋಹಾಲ್ ಅಡಿಕ್ಷನ್ ಅಂತ ಹೇಳ್ತೀವಿ, ಬೇರೆ ಯಾವ್ದು ಅಂತೀವಿ, ಆತರ ಅಲ್ಲ ಅದು. ಈ ಅಡಿಕ್ಷನ್, ಈ ಅಡಿಕ್ಷನ್ಗೆ ಬೇರೆ ಕಾರಣಗಳಿರ್ತವೆ, ಆಯ್ತಾ. ಈಗ ಉದಾಹರಣೆಗೆ ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಆಯ್ತಾ. ಸೋಷಿಯಲ್ ಆಂಗ್ಸೈಟಿಗೆ ಚೈಲ್ಡ್ ಯೂಶಲಿ ಕಮ್ಸ್ ಟು ಮೀ ವಿತ್ ಮೊಬೈಲ್ ಅಡಿಕ್ಷನ್, ಬಟ್ ಅದನ್ನ ತೋಡಿ ನೋಡ್ದ 1-2-3 ಲೇಯರ್ ಅಲ್ಲಿ ನಮ್ಗೆ ಸೋಷಿಯಲ್ ಆಂಗ್ಸೈಟಿ ಸಿಗುತ್ತೆ, ಇಲ್ಲ ಡಿಪ್ರೆಷನ್ ಸಿಗುತ್ತೆ, ಇಲ್ಲ ಅಕಾಡೆಮಿಕ್ ಡಿಫಿಕಲ್ಟೀಸ್ ಸಿಗುತ್ತೆ, ಇಲ್ಲ ADHD ಸಿಗುತ್ತೆ, ಆತರ. ದೇರ್ ಆರ್ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್. ಅಂಡ್ ಆ ಫ್ಯಾಕ್ಟರ್ಸ್ಗೆ ಇನ್ನೊಂದು ಲಕ್ಷಣ ಮೊಬೈಲ್ ಅಡಿಕ್ಷನ್. ಆತರ ನೋಡ್ಬೇಕು ಮೊದಲು, ಆಯ್ತಾ. ಮೊಬೈಲ್ ಅಡಿಕ್ಷನ್ ಪರ್ ಸೆ ಸ್ವಲ್ಪ ಕಡಿಮೆ ಇರುತ್ತೆ. ದೇರ್ ವಿಲ್ ಬಿ ಸೆವೆರಲ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಅದನ್ನ ಯಾವಾಗ್ಲೂ ಪೇರೆಂಟ್ಸ್ ಗಮನದಲ್ಲಿ ಇಟ್ಕೋಬೇಕು. ಡಾಕ್ಟರ್, ಈಗ ನಾವೇ ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ, ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ನಾವು ಈಗಲೂ ಅಷ್ಟೇ ಎಲ್ಲರ ಹತ್ರ ಮಾತನಾಡ್ತೀವಿ, ಎಲ್ಲರ ಹತ್ರ ಬೆರಿತೀವಿ, ಒಂದು ಮುಕ್ತವಾಗಿ ಮಾತನಾಡುವಂಥದ್ದು. ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾವು ಅಂದ್ಕೊಳ್ಬಹುದು. ಬಟ್ ಮಕ್ಕಳು ಹಾಗಲ್ಲ. ಈಗ ನಾವು ನೋಡಿದ್ರೆ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಅವರು ಯಾವ್ದೋ ಕಾರ್ಟೂನ್ ನೋಡ್ಕೊಂಡು, ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ಕೊಂಡು ಅವ್ರದೇ ಲೋಕದಲ್ಲಿ ಇರ್ತಾರೆ ಹೊತ್ತು ಎಲ್ಲರ ಜೊತೆ ಬೆರೆಯೋದು, ಅವ್ರು ಮಾತನಾಡೋದು, ಎಲ್ಲರ ಜೊತೆ ಸೇರಿ ಅಂದ್ರೆ ಒಂದಷ್ಟು ಸಂಬಂಧಗಳನ್ನ ಬೆಳೆಸುವಂತ ಇದು ಯಾವುದು ಕೂಡ ಆಗ್ತಾ ಇಲ್ಲ ಅಂತ. ಅಂದ್ರೆ ಇದರ ಎಫೆಕ್ಟ್ ಅಂತ ಹೇಳಬಹುದಾ? ಖಂಡಿತವಾಗ್ಲೂ ನೋಡಿ, ಏನಾಗುತ್ತೆ, ಇವಾಗಿನ ಮಕ್ಕಳೆಲ್ಲ ಡಿಜಿಟಲ್ ನೇಟಿವ್ಸ್, 5G ಜನರೇಷನ್ ಅಲ್ಲಿ ಹುಟ್ಟಿರೋರು, 4G ಜನರೇಷನ್ ಅಲ್ಲಿ ಹುಟ್ಟಿರೋರು. ಸೊ ಹಾಗಾಗಿ ಅವ್ರಿಗೆ ಗ್ಯಾಜೆಟ್ ಕಲಿಯೋದು ಇನ್ನೆವಿಟಬಲ್. ಮುಂದೆ ಬೇಡ ಅಂದ್ರೂ ಗ್ಯಾಜೆಟ್ ವಿಲ್ ಬಿ ಅ ಪಾರ್ಟ್ ಆಫ್ ದೇರ್ ಲೈಫ್, ಆಯ್ತಾ, ದೊಡ್ಡವರಾದ್ಮೇಲೆ. ಸೊ ನಾವು ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಅಂದ್ರೆ ಹೆಲ್ದಿ. ಫಸ್ಟ್ ನಾನಂತರ ಅದನ್ನ ಪಂಚಮಂತ್ರ ಅಂತ ಹೇಳ್ತೀನಿ. ಫಸ್ಟ್ ಬಂದು ನಾವು ಒಳ್ಳೆ ರೋಲ್ ಮಾಡೆಲ್ ಆಗ್ಬೇಕು, ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡ್ಬೇಕು. ಸೆಕೆಂಡ್ ಬಂದು ಮೊಬೈಲ್ ಯೂಸ್ ಮಾಡೋದು, ಗ್ಯಾಜೆಟ್ ಯೂಸ್ ಮಾಡೋ ಹೈಜೀನ್ ಹೇಳ್ಕೊಡ್ಬೇಕು. ಅಂದ್ರೆ ಎಲ್ಲೆಲ್ಲಿ ಬಳಸ್ಬೇಕು, ಎಲ್ಲೆಲ್ಲಿ ಬಳಸಬಾರ್ದು. ಈಗ ಮೊಬೈಲ್ ವಾಶ್ರೂಮ್ ಎತ್ಕೊಂಡು ಹೋಗೋದಾಗ್ಲಿ, ಅಥವಾ ಬೆಡ್ರೂಮ್ ಎಲ್ಲ ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳೋದಾಗ್ಲಿ, ಊಟ ಮಾಡ್ತಾ ನೋಡೋದಾಗ್ಲಿ, ಆತರ. ಮೂರನೇದು, ಈಗ ನೋಡಿ ಹೇಗೆ ಮಗು ಕೈಗೆ ನಾವು ಚಾಕು ಎಷ್ಟೇ ಯೂಸ್ಫುಲ್ ಆದ್ರೂ ಮಗು ಕೈಗೆ ಚಾಕು ಕೊಡ್ತೀವ? ಇಲ್ಲ ಅಲ್ವಾ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಹಾರ್ಮ್ ಆಗುತ್ತೆ ಮಗುಗೆ ಚಾಕು ಎಲ್ಲ ಕೊಟ್ಟಾಗ. ಹಾಗೆ ಮೊಬೈಲ್ ಕೂಡ ಹಂಗೆ. ಯಾಕಂದ್ರೆ ಎಲ್ಲೋ ಕೊಡ್ತೀವಿ, ಸಣ್ಣ ಪುಟ್ಟ ಯೂಸ್ ಆಗ್ಬಹುದು, ಬಟ್ ದ ರಿಸ್ಕ್ ಇಸ್ ವೆರಿ ಹೈ. ಎಸ್ಪೆಷಲಿ ಈಗ ನೋಡಿ ಕೆಲವು ಮಕ್ಕಳು ದೇ ಗೆಟ್ ಆನ್ಲೈನ್ ಗ್ರೂಮಿಂಗ್ ತುಂಬಾ ನೋಡ್ತೀವಿ. ಚೈಲ್ಡ್ ಸೆಕ್ಸುವಲ್ ಅಬ್ಯೂಸ್, ಆನ್ಲೈನ್ ಗ್ರೂಮಿಂಗ್, ಮತ್ತೆ ಡೇಟಾ ಥೆಫ್ಟ್ ತುಂಬಾ ನೋಡ್ತೀವಿ. ಅಂಡ್ ಐ ಸಿ ಸಚ್ ಕೇಸಸ್. ಮೊನ್ನೆ ಒಂದ್ ಹುಡುಗ ಯಾವ್ದೋ ಒಂದ್ ಈ ತರ ವಿಡಿಯೋ ಗೇಮ್ ಮಾಡ್ಬೇಕಾದ್ರೆ ಒಬ್ಬನ್ ಕೈಯಲ್ಲಿ ಸಿಗಾಕೊಂಡು ಒಂದ್ ಆಲ್ಮೋಸ್ಟ್ ಸ್ವಲ್ಪ ದುಡ್ಡು ಕಟ್ಟಿ ಮೋಸ ಹೋಗಿದ್ದೆಲ್ಲ ಇದೆ. ಸೊ ಆನ್ಲೈನ್ ತುಂಬಾ ಈ ತರ ಶಾರ್ಟ್ಸ್ ನಡೀತಾವೆ. ಸೊ ಮಕ್ಳಿಗೆ ಮೊದ್ಲು ಅದನ್ನ ಹೇಳ್ಕೊಡ್ಬೇಕು ನಾವು.
ನೀನ್ ಅದನ್ನ ಈ ತರ ಈಗ ಮೊಬೈಲ್ ಇದೆ ಬಟ್ ತುಂಬಾನೇ ರಿಸ್ಕಿ ಇದು, ನೀನು ಅದು ಈ ತರ ಇನ್ನೇನ್ ಆಗ್ಬಹುದು ಅಂತ ಹುಷಾರಾಗಿರ್ಬೇಕು, ಮತ್ತೆ ಇದು ಯಾರಿಗೂ ಗೊತ್ತಾಗಲ್ಲ, ಇದು ತುಂಬಾನೇ ತೆರೆ ಮರೆ ಹಿಂದೆ ನಡೆಯೋ ಕೆಲಸಗಳಿರಲ್ಲ, ಸೊ ನೀನ್ ಏನೇ ಕಷ್ಟ ಆದ್ರೂ ನಮ್ಮ ಹತ್ರ ಬಂದ್ ಹೇಳು. ಸೊ ಆ ತರ ಪ್ರತಿಯೊಂದು ಹೇಳ್ಕೊಡ್ಬೇಕು. ಮತ್ತೆ ಇನ್ನೊಂದು, ಫೈಂಡ್ ಆಲ್ಟರ್ನೇಟ್ ಆಕ್ಟಿವಿಟೀಸ್ ವಿಚ್ ಆರ್ ಮೋರ್ ಪ್ಲೆಜರಬಲ್ ದ್ಯಾನ್ ಮೊಬೈಲ್. ಅದು ಈ 5 ಮಂತ್ರಗಳು ಬಹಳ ಮುಖ್ಯ ಮೊಬೈಲ್ ಬಿಡಿಸೋದಕ್ಕೆ. ಮೊಬೈಲ್ ಯೂಸ್ ಮಾಡೋದು ಇನ್ನೆವಿಟಬಲ್ ಮಕ್ಕಳಿಗೆ, ಬಟ್ ಅಂಟಿಲ್ 4-5 years ಐ ವುಡ್ ಸೇ ಇಟ್ಸ್ ಬೆಸ್ಟ್ ಅವಾಯ್ಡೆಡ್, ಎಸ್ಪೆಷಲಿ ಪೋಸ್ಟ್ ಪ್ಯಾಂಡಮಿಕ್ ಅಲ್ಲ, ಇಟ್ಸ್ ಆಲ್ವೇಸ್ ಗುಡ್ ಟು ಅವಾಯ್ಡ್. ಮುಂದೆ ಅವ್ರು ಕಲಿತಾರೆ, ಅದ್ರಲ್ಲಿ ಅದು ಅನಿವಾರ್ಯ ಅವರಿಗೆ, ಆಯ್ತಾ. ಈಗ ನೋಡಿ, ನಾವು ಕೂಡ ಮೀಟಿಂಗ್ ಆನ್ಲೈನ್ ಮಾಡ್ತಾ ಇದ್ದೀವಿ, ಅದು ಅನಿವಾರ್ಯ, ಜೀವನದೊಂದು ಅಂಗ ಇದು, ಆಯ್ತಾ. ಅದನ್ನ ನಾವು ಅದಕ್ಕೆ, ಸೊ ನಂದು ಮೇಜರ್ ನಾನೇನ್ ಹೇಳ್ತೀನಿ ಅಂದ್ರೆ, ಲರ್ನ್ ಟು ರೆಗ್ಯುಲೇಟ್ ಯುವರ್ ಗ್ಯಾಜೆಟ್ ಯೂಸ್ ಅಂಡ್ ಡೋಂಟ್ ಅಲೌ ಯುವರ್ ಗ್ಯಾಜೆಟ್ಸ್ ಟು ರೆಗ್ಯುಲೇಟ್ ಯು, ಆತರ. ಓಕೆ, ಎಕ್ಸಾಕ್ಟ್ಲಿ, ಮಾತನಾಡಿಸ್ತಾ ಹೋಗ್ತೀನಿ. ಹಾಗಾದ್ರೆ ಸಮಸ್ಯೆಯನ್ನ ಕಂಡು ಹಿಡಿಯುವಂತಹ ಬಗೆ ಹೇಗೆ? ಮಕ್ಕಳಿಗೆ ಈ ಒಂದು ಮೊಬೈಲ್ ನ ಚಟದಿಂದ ಬಿಡಿಸೋದಕ್ಕೆ ಪೇರೆಂಟ್ಸ್ ಏನ್ ಮಾಡಬೇಕು? ಶಾಲೆಗಳಲ್ಲಿ ಯಾವ ರೀತಿಯಾದಂತಹ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಆಗಬೇಕು? ಎಷ್ಟೋ ಸಲ ಹೇಳ್ತಾರೆ, ಈಗ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡೋದಕ್ಕೆ ಹೋದ್ರೆ ಅದು ಇನ್ನೊಂದಷ್ಟು ಡಿಪ್ರೆಸಿವ್ ಡಿಸಾರ್ಡರ್ಗೆ ಕಾರಣ ಆಗಬಹುದು ಅಂತ. ಹಾಗಾಗದ ಹಾಗೆ ನೋಡ್ಕೊಳ್ಳೋದು ಹೇಗೆ? ಇದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ, ಮಾಹಿತಿಯನ್ನ ಪಡ್ಕೊಳ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪೋಷಕರು ಗಮನಿಸಲೇಬೇಕು, ಯಾಕಂದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವಂತಹ ಮುನ್ನ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮಕ್ಕಳು ಏನ್ ಮಾಡ್ತಾರೆ, ಎಷ್ಟು ಸ್ಕ್ರೀನ್ ಟೈಮ್ ಅಲ್ಲಿ ಇರ್ತಾರೆ, ಇಂತಹ ಸಂದರ್ಭದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಮೊಬೈಲ್ ಅನ್ನು ಯೂಸ್ ಮಾಡ್ತಾರೆ, ಅದು ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಇಂದ ಹೋಗ್ತಾ ಇದ್ದಾರಾ, ಇಂತಹ ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಮಕ್ಕಳಲ್ಲಿ ಕೂಡ ಅನೇಕ ಸಮಸ್ಯೆಗಳು ಕಾಣಿಸ್ತಾ ಇದೆ. ದೈಹಿಕವಾಗಿ, ಮಾನಸಿಕವಾಗಿ ಆಗಿರ್ಬೋದು, ನೈತಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಸಮಸ್ಯೆಗಳು ಕಾಣಿಸ್ತಾ ಇದೆ. ಡಾಕ್ಟರ್ ರಾಘವೇಂದ್ರ ಅವರೇ, ಈಗಾಗಲೇ ಹೇಳಿದ ಹಾಗೆ ಒಂದ್ ಕಡೆ ನಾನೇ ಹೇಳ್ತಾ ಇದ್ದೆ ಆಗ್ಲೇ, ಅಂದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಒಂದ್ ಕಡೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರೋದು, ಮತ್ತೊಂದು ಕಡೆ ನಮ್ಮ ಸಂಬಂಧಗಳಿಗೆ ಸಂಕೋಲನೆಯನ್ನ ಹಾಕ್ತಾ ಇರೋದು, ಸಂಸ್ಕೃತಿ ಆಗಿರ್ಬೋದು, ನಮ್ಮ ಸಂಪ್ರದಾಯಗಳಿಗೂ ಕೂಡ ನಾವು ಸಂಚಕಾರವನ್ನು ತಂದೊಡ್ತಾ ಇದೀವಿ ಅಂತ ಹೇಳಿ. ನೆಗೆಟಿವ್ ಬಿಹೇವಿಯರ್ ಆಗಿರ್ಬೋದು, ಹ್ಯಾಬಿಚುವಲ್ ಬಿಹೇವಿಯರ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ನೋಡಿ, ನೆಗೆಟಿವ್ ಬಿಹೇವಿಯರ್ ಅಂತ ಹೇಳಿದಾಗ ಒಂದು ಖಂಡಿತವಾಗ್ಲೂ ಈಗ ನೋಡಿ, ಯಾರಾದ್ರೂ ನಿಮ್ ಜೊತೆ ಮಾತಾಡ್ಕಾದ್ರೆ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ, ಕೈಯಲ್ಲಿ ಒಂದು ಗ್ಯಾಜೆಟ್ ಇರುತ್ತೆ, ಅರ್ಧ ಬರೀ ಕಿವಿ ಮಾತ್ರ ಕೊಡ್ತೀವಿ, ಅವ್ರ ಐ ಕಾಂಟ್ಯಾಕ್ಟ್ ಮಾಡೋಲ್ಲ ಅಲ್ವಾ, ಅದು ಒಂದು. ಆಮೇಲೆ ಈಗ ಎಸ್ಪೆಷಲಿ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದೆಲ್ಲ ಶಾರ್ಟ್ಸ್ ಅಂತ ಬರ್ತಾವಲ್ಲ, ಶಾರ್ಟ್ ವಿಡಿಯೋಸ್, ಯೂಟ್ಯೂಬ್ ಅಲ್ಲೂ ಶಾರ್ಟ್ ವಿಡಿಯೋಸ್, ಅದರಿಂದ ಏನಾಗುತ್ತೆ, ಅಟೆನ್ಷನ್ ಸ್ಪ್ಯಾನ್ ಸಿಗ್ತಾ ಇದೆ ಮಕ್ಕಳಿಗೆ. ಐ ಆಮ್ ನೋಟಿಸಿಂಗ್ ದಟ್. ಅಂದ್ರೆ ಅವ್ರಿಗೆ ADHD ಇನ್ಅಟೆನ್ಷನ್ ಬರುತ್ತೆ ಅಂತಲ್ಲ, ಬಟ್ ತುಂಬಾ ಇಂಪೇಷಂಟ್ ಆಗ್ಬಿಡ್ತಾರೆ. ಬೇಗ 1 ಗಂಟೆ ಲೆಕ್ಚರ್ ಕೇಳ್ಬೇಕು, ಅದನ್ನೇನಾದ್ರೂ 1 ನಿಮಿಷದಲ್ಲಿ ಕಂಡೆನ್ಸ್ ಮಾಡಿ ಶಾರ್ಟ್ ವಿಡಿಯೋ ಮಾಡಕ್ ಆಗತ್ತಾ? ಆಗಲ್ಲ. ಸೊ ಒಂದ್ ಕಡೆ ಅವ್ರಿಗೆ ಗೆಟಿಂಗ್ ದ ಕಿಕ್, ಇದರಲ್ಲಿ ಕಿಕ್ ಸಿಗ್ತಾ ಇದೆ, ಬಟ್ ಆ ಕ್ಲಾಸ್ ಅಲ್ಲಿ ಅವ್ರಿಗೆ 1 ಗಂಟೆ ಕೂತ್ಕೋಬೇಕು. ಅಂಡ್ ಮುಂಚೆನೆ ಅವ್ರಿಗೆ ಕ್ಲಾಸ್ ಎಲ್ಲ ಇಷ್ಟ ಇಲ್ಲ ಅಂದ್ರೆ ಇನ್ನೂ ಡಬಲ್ ರಾಣಿ ಆಗ್ಬಿಡುತ್ತೆ, ಇನ್ನು 2 ಪಟ್ಟು ಅವ್ರಿಗೆ ಹೊಡ್ತಾ ಬೀಳುತ್ತಪ್ಪ. ಈ ತರ ನೆಗೆಟಿವ್ ಬಿಹೇವಿಯರ್ ತುಂಬಾ ಆಗ್ತವೆ, ಅದು ಒಂದು. ಮತ್ತೆ ಸೋಷಿಯಲ್ ಇಂಟ್ರಾಕ್ಷನ್, ಸೋಷಿಯಲ್ ಸ್ಕಿಲ್ಸ್ ಕಲಿಯೋದೇ ಇಲ್ಲ ಮಕ್ಕಳು. ವಿಶೇಷವಾಗಿ ಈಗ ಎಳೆ ಮಕ್ಕಳು ಅಂದ್ರೆ ಈಗ 2 ವರ್ಷದ ಕೆಳಗಿರೋ ಮಕ್ಕಳು, 5 ವರ್ಷದ ಕೆಳಗಿರೋ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ಎಕ್ಸ್ಪೋಸ್ ಮಾಡಿದಷ್ಟು ಅವರಿಗೆ ಸೋಷಿಯಲ್ ಎಕ್ಸ್ಪೋಜರ್ ಬಹಳ ಕಡಿಮೆ. ಪ್ಯಾಂಡಮಿಕ್ ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ಐ ಆಮ್ ಶೂರ್ ಆಲ್ ಮೈ ಕಲೀಗ್ಸ್ ವಿಲ್ ಅಗ್ರಿ ವಿತ್ ದ ಸೇಮ್. ಪ್ಯಾಂಡಮಿಕ್ ಆದ್ಮೇಲೆ ತುಂಬಾನೇ ಇಟ್ಸ್ ಅನ್ ಎಕ್ಸ್ಪ್ಲೋಷನ್ ಆಫ್ ಡೆವಲಪ್ಮೆಂಟಲ್ ಡಿಲೇ. ತುಂಬಾನೇ ಇದಾಗ್ತಾ ಇದೆ, ಸ್ಫೋಟ ಅಂತ ಹೇಳ್ಬೋದು ಡೆವಲಪ್ಮೆಂಟಲ್ ಡಿಲೇದು. ಸೋಷಿಯಲ್ ಡೆವಲಪ್ಮೆಂಟ್ ಇರ್ಲಿ, ಮತ್ತೆ ಸೆಲ್ಫ್ ರೆಗ್ಯುಲೇಷನ್ ಡೆವಲಪ್ಮೆಂಟ್ ಇರ್ಲಿ, ಅಥವಾ ಸ್ಪೀಚ್ ಡೆವಲಪ್ಮೆಂಟ್ ಇರ್ಲಿ, ಎಲ್ಲಾನು ಡಿಲೇ ಆಗ್ತದೆ. ಸೊ ದೀಸ್ ಆರ್ ಆಲ್ ನೆಗೆಟಿವ್ ಬಿಹೇವಿಯರ್ಸ್. ಡೆಫಿನೆಟ್ಲಿ ಇದೆಲ್ಲ ನೆಗೆಟಿವ್ ಬಿಹೇವಿಯರ್ಸ್ ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನೊಂದಷ್ಟು ನೀವಾಗಲೇ ಒಂದಷ್ಟು ಪಂಚಸೂತ್ರಗಳನ್ನು ಹೇಳಿದ್ರಿ, ಏನ್ ಮಾಡಬೇಕು ಮೊಬೈಲ್ ನ ಚಟ ಬಿಡಿಸೋದಕ್ಕೆ ಅಥವಾ ಮೊಬೈಲ್ ಜಾಸ್ತಿಯಾಗಿ ಬಳಕೆ ಮಾಡೋದಕ್ಕೆ ಅಂತ. ಈಗ ಒಂದಷ್ಟು ಪೇರೆಂಟ್ಸ್ ಹತ್ರ ನಾವು ಮಾತನಾಡೋ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಏನಾದ್ರೂ ಇಲ್ಲ ಮೊಬೈಲ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅಥವಾ ಜಾಸ್ತಿಯಾಗಿ ಭಾಷಣ ಮಾಡಿದ್ರೆ ಅದು ಕೂಡ ಇಂಪ್ಯಾಕ್ಟ್ ಆಗ್ತದೆ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೊಂದು ಕಡೆ ನಾವು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಕೂಡ ಮಾಡ್ಬೇಕು ಅಂತ, ಹೇಗೆ ಅಟ್ ದ ಸೇಮ್ ಟೈಮ್ ಅಂತ ಹೇಳ್ತೀರಿ? ಈ ವಿಷಯದಲ್ಲಿ ನಾನು ಸ್ವಲ್ಪ ಡಿಫರ್ ಮಾಡಕ್ ಇಷ್ಟಪಡ್ತೀನಿ. ಐ ವುಡ್ ವಾಂಟ್ ಟು ಡಿಫರ್. ಪೇರೆಂಟ್ಸ್ ಗೆ ಅರ್ಥ ಮಾಡಿ ಹೇಳಿದಾಗ ಅವರು ಖಂಡಿತ ಒಪ್ಕೊಂತಾರೆ. ಮತ್ತೆ ಅವರೇ ಬಂದು ನಮ್ಮ ಹತ್ರ ಕೆಲವರು ಹೇಳ್ತಾರೆ ಕೂಡ, ನಾವು ಸ್ವಲ್ಪ ಬ್ಯಾಡ್ ರೋಲ್ ಮಾಡೆಲ್ಸ್ ಆಗಿದ್ವಿ, ಈಗ ತಿದ್ಕೊಂತಾ ಇದ್ದೀವಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದಾಗುತ್ತೆ. ಮತ್ತೆ ಅವರಿಗೆ ನೋಡಿ ಏನೇನ್ ಆಗ್ತಿದೆ ಅಂತ ಸ್ವಲ್ಪ ಎಳೆಯ ಬಿಡಿಸಿ ಹೇಳ್ಬೇಕಾಗತ್ತ. ಈಗ ಮೊಬೈಲ್ ಇಂದ ಸುಮ್ನೆ ಈಗ ಆಯ್ತು ಮೊಬೈಲ್ ಕೊಟ್ರೆ ಅವನು ಪಾಠ ಓದ್ತಾ ಇಲ್ಲ ಅಂದ್ರೆ ಅವ್ರೇನ್ ಅನ್ಕೊಂತಾರೆ, ಮೊಬೈಲ್ ಅಡಿಕ್ಟ್ ಆಗಿದ್ದಾನೆ ಅಂತ. ಬಟ್ ಅದ್ರ ಹಿಂದೆ ಇರೋ ಈಗ ಡಿಪ್ರೆಷನ್ ಆಗ್ಲಿ, ಸೋಷಿಯಲ್ ಆಂಗ್ಸೈಟಿ ಆಗ್ಲಿ, ಅಥವಾ ADHD ಆಗ್ಲಿ,
ಆ ತರ ತೊಂದರೆಗಳು ಇದಾವೆ, ಅದನ್ನ ಡಿಟೇಲ್ ಆಗಿ ಅಸೆಸ್ ಮಾಡಿ ಕೂಲಂಕಷವಾಗಿ ಪರಿಶೀಲಿಸಿ ಅದನ್ನ ಹೇಳ್ಬೇಕು. ಈ ಕಾರಣದಿಂದಾಗಿ ಈ ತರ ಆಗ್ತಾ ಇದೆ, ಅದರಿಂದ ಈ ಮೊಬೈಲ್ಗೆ ಅವನ ಹುಡುಗ ಅಥವಾ ಹುಡುಗಿ ಅಡಿಕ್ಟ್ ಆಗಿರ್ಬೋದು ಅಂತ. ಸೊ ಅವಾಗ ಖಂಡಿತವಾಗ್ಲೂ ಒಪ್ಕೊಂತಾರೆ. ಬಿಕಾಸ್ ಮೋಸ್ಟ್ ಆಫ್ ಮೈ ಪೇರೆಂಟ್ಸ್ ಹೂ ಕಮ್ ಟು ಮೀ, ನಂತರ ಬರೋ ಪೋಷಕರೆಲ್ಲ ಸಾಕಷ್ಟು ಅರಿವಿರೋರು, ಎಲ್ಲರೂ IT ಅಲ್ಲ, ನನ್ನ ಪ್ರಶ್ನೆ ಏನ್ ಗೊತ್ತಾ ಡಾಕ್ಟರ್, ಈಗ ನಾವು ಮಕ್ಕಳಿಗೆ ಹೇಳ್ತಾರೆ, ಅವ್ರ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡ, ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ತರ ಆಗತ್ತೆ ಆ ತರ ಆಗತ್ತೆ, ಬಟ್ ಅದನ್ನ ಹೇಳುವ ವೇಲ್ ಏನಾದ್ರು ಬದಲಾವಣೆ ಮಾಡ್ಕೊಳ್ಬೇಕಂತ. ತುಂಬಾ ಹೇಳ್ತಾನೆ ಇದ್ರೆ ಅದನ್ನ ಕೂಡ ಮಕ್ಕಳು ನೆಗ್ಲೆಕ್ಟ್ ಮಾಡುವಂತಹ ಚಾನ್ಸಸ್ ಇರ್ತಾರೆ. ಏನ್ ಪ್ರತಿದಿನ ಹೇಳ್ತಾನೆ ಇರ್ತಾರೆ ಅಂತ ಹೇಳಿ? ಖಂಡಿತ ಇದನ್ನ ಒಪ್ಕೊಂತೀನಿ. ಅಂದ್ರೆ ಪದೇ ಪದೇ ಅದನ್ನೇ ಸುಮ್ನೆ ಹೇಳ್ತಾ ಹೋದ್ರೆ ಅವಾಗ ಏನಾಗುತ್ತೆ, ಅವ್ರಿಗೆ ಮಗುಗೆ ಅಂತ ಇರಿಟೇಷನ್ ಬಂದ್ಬಿಡುತ್ತೆ. ಸೊ ಮಗು ಮನ್ಸಲ್ಲಿ ಏನ್ ನಡೀತಾ ಇದೆ, ಮಗು ಯಾಕೆ ಗ್ಯಾಜೆಟ್ ಬಿಡಕ್ ಒಪ್ಕೊಂತಾ ಇಲ್ಲ, ಸೊ ಆ ಬಿಹೇವಿಯರ್ ಗಿಂತ ಜಾಸ್ತಿ ಅದ್ರ ಹಿಂದೆ ಎಮೋಷನ್ಸ್ ಏನಿದೆ, ಅದ್ರ ಹಿಂದೆ ಥಾಟ್ ಪ್ರೊಸೆಸ್ ಏನಿದೆ. ಅಂದ್ರೆ ಈಗ ಮಗುಗೆ ಹೊರಗಡೆ ಹೋಗಕ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಮೊಬೈಲ್ ಇಟ್ಕೊಂಡು ಮನೇಲಿ ಕೂತಿದೆ, ಆ ತರ ಯೋಚನೆ ಮಾಡ್ಬೇಕು. ಸೊ ಹೊರಗಡೆ ಹೋಗೋ ತರ ಏನ್ ಮಾಡ್ಬೋದು, ಮತ್ತೆ ಮಗು ಪಾಠ ಓದ್ತಾ ಇಲ್ಲ, ಅದಕ್ಕೆ ಮೊಬೈಲ್ ಇಟ್ಕೊಂಡು ಕೂತಿದೆ, ಪಾಠ ಓದಕ್ಕೆ ಏನ್ ಮಾಡ್ಬಹುದು. ಸೊ ಆ ತರ ನಿವಾರಣೆಗಳು ಹುಡುಕ್ಬೇಕೆ ಹೊರತು ಸುಮ್ಮನೆ ಬೋಧನೆ ಮಾಡ್ತಾ ಹೋದ್ರೆ ಮೊಬೈಲ್ ಬಿಟ್ಬಿಡು ಅಂದ್ರೆ ಅದು ಖಂಡಿತ ವರ್ಕ್ ಆಗಲ್ಲ. ಯಾಕಂದ್ರೆ ಅವ್ರು ಆಗ್ಲೇ ಒಂದ್ ಹಂತಕ್ಕೆ ಅದ್ರಲ್ಲಿ ಚೆನ್ನಾಗಿ ಒಳ್ಳೆ ಮಜಾ ಸಿಗಕ್ ಶುರುವಾಗಿರುತ್ತೆ ಮಕ್ಳಿಗೆ. ಅವರು ಅದರಲ್ಲಿ ಎಲ್ಲೆಲ್ಲೋ ದೂರದಲ್ಲಿರೋ ಫ್ರೆಂಡ್ಸ್ ಜೊತೆ ಮಾತಾಡೋದಾಗ್ಲಿ, ಅಥವಾ ವಿಡಿಯೋ ಗೇಮ್ ಮುಖಾಂತರ ಚಾಟ್ ಮಾಡೋದಾಗ್ಲಿ, ಆಮೇಲೆ ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗ್ಲಿ, ಅದೆಲ್ಲ ಶುರು ಮಾಡಿರೋದ್ರಿಂದ ದೇ ವಿಲ್ ನಾಟ್ ವಾಂಟ್ ಟು ಲಿವ್ ಇಟ್ ಆಲ್ ಆಫ್ ಅಸ್. ಆಯ್ತಾ? ಸೊ ಅದನ್ನ ಪೇರೆಂಟ್ಸ್ ಮಗು ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ, ಇಟ್ ಶುಡ್ ಬಿ ಇಂಡಿವಿಜುವಲೈಸ್. ಆ ಪ್ರತ್ಯೇಕ ಮಗುವಿಂದ ಏನೇನ್ ನಡೀತಾ ಇದೆ ಮನ್ಸಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಪೋಷಕರು ಮಗುಗೆ ಹ್ಯಾಂಡಲ್ ಮಾಡಿ, ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ದೇ ಶುಡ್ ಬಿ ಮೋರ್ ಕನೆಕ್ಟೆಡ್ ಆಗಿ, ಮಗು ಜೊತೆ ಸಾಕಷ್ಟು ಬಾಂಧವ್ಯ, ಸಾಕಷ್ಟು ಇದಿರ್ಬೇಕು. ಅವು ದೈನಂದಿನ ಜೀವನದಲ್ಲಿ ಏನ್ ನಡೀತಾ ಇದೆ, ದೈನಂದಿನ ಚಟುವಟಿಕೆಗಳೇನಿದಾವೆ ಎಲ್ಲ ಅರ್ಥ ಮಾಡ್ಕೊಂಡಾಗೆ ಪೇರೆಂಟ್ಸ್ ಇದ್ ಮಾಡೋದು. ನನ್ನ ಪ್ರಶ್ನೆ ಮತ್ತೊಂದು ಏನ್ ಗೊತ್ತಾ ಡಾಕ್ಟರ್, ಈಗ ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರೆ, ಸಿಟ್ಟಿನ ಬರದಲ್ಲಿ ಮೊಬೈಲ್ ಅನ್ನು ತೆಗೆದುಕೊಂಡು ಇಟ್ಕೊಂಡಿರ್ತಾರೆ, ಅಥವಾ ಮೊಬೈಲ್ ಕೊಡೋದಿಲ್ಲ, ಇನ್ನು ಮುಂದೆ ನಾನು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಇದು ಇನ್ನೊಂದು ರೀತಿಯಾದಂತಹ ಸಮಸ್ಯೆಗೆ, ಆತಂಕಕ್ಕೆ, ಡಿಪ್ರೆಸಿವ್ ಆಗಿರುವಂತಹ ಒಂದು ರೀತಿಯಷ್ಟು ಡಿಸಾರ್ಡರ್ಗಳಿಗೆ ಕಾರಣ ಆಗತ್ತಾ ಮಕ್ಕಳಿಗೆ? ಹೌದು, ಒಂದಂತ ಹೌದು, ನಾ ಒಪ್ಕೊಂತೀನಿ, ಅದು ಆಗತ್ತೆ. ಯಾಕಂದ್ರೆ ನೋಡಿ, ದೇ ಆರ್ ಯೂಸಿಂಗ್ ಮೊಬೈಲ್ ಆಸ್ ಅ ಸೋರ್ಸ್ ಆಫ್ ಕೋಪಿಂಗ್. ಅದು ಒಂಥರ ಎಮೋಷನಲ್ ರಿಲೀಫ್ ಕೊಡುತ್ತೆ ಅವ್ರಿಗೆ. ಸೊ ಅದನ್ನ ಕಿತ್ಕೊಂಡ್ಬಿಟ್ಟಾಗ ಈಗ ನಿಮ್ಗೆ ಹೇಗೆ ಏನೋ ಯಾವ್ದೋ ಒಂದು ಆಡೋದ್ರಿಂದ ಓದೋದ್ರಿಂದ ನಿಮ್ಗೇನೋ ಮನ್ಸು ಒಂಥರ ನಿರಾಳ ಅನ್ಸುತ್ತೆ ಅನ್ನೋದಾದ್ರೆ ಅದನ್ನ ಕಿತ್ಕೊಂಡು ನಿಮ್ಗೆ ಹೇಗ್ ಅನ್ಸುತ್ತೆ ಅಲ್ವಾ? ಅದೇ ರೀತಿ ಈ ಮೊಬೈಲ್ ಇಂದ ಅವ್ರಿಗೆ ತುಂಬಾ ನಿರಾಳ ಅನ್ನಿಸ್ತಾ ಇರುತ್ತೆ. ಅದನ್ನ ಕಿತ್ಕೊಂಡಾಗ ಖಂಡಿತವಾಗ್ಲೂ ದೇ ವಿಲ್ ಗೆಟ್ ಅಜಿಟೇಟೆಡ್. ಅವರು ಚಡಪಡಿಕೆ, ಒಂಥರ ಸಿಡಿಮಿಡಿ ಆಗೋದು, ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದೆಲ್ಲ ಶುರು ಆಗುತ್ತೆ ಖಂಡಿತ. ಎಸ್, ಮಾತನಾಡಿಸ್ತೀನಿ ಡಾಕ್ಟರ್ ಅಂಬಿಕಾ ಅವರೇ. ನೀವು ಆಗ್ಲೇ ಹೇಳ್ತಾ ಇದ್ರು, ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲೂ ಕೂಡ ಅದು ಸಾಕಷ್ಟು ರೀತಿಯಾದಂತಹ ಕಿರಣಗಳು ಅಥವಾ ನಾವು ರೇಡಿಯೇಷನ್ ಏನು ಹೇಳ್ತೀವಿ ಅದು ಸಮಸ್ಯೆ ಖಂಡಿತ ಆಗೇ ಆಗತ್ತೆ ಅಂತ. ಎಲೆಕ್ಟ್ರೋಮ್ಯಾಗ್ನೆಟ್ ತರಂಗಗಳು ಕೂಡ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ. ದೈಹಿಕವಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ, ನಾನು ಆಗ್ಲೇ ಹೇಳ್ತಾ ಇದ್ದೆ ಇಂಟ್ರೊಡಕ್ಷನ್ ಟೈಮಲ್ಲೇ, ಅಂದ್ರೆ ಕೈ ಬೆರಳುಗಳು ಶೇಕ್ ಆಗೋದಾಗಿರ್ಬೋದು, ಅಥವಾ ನರಗಳ ಒಂದು ರೀತಿಯಲ್ಲಿ ಎಳೆಯೋದಾಗಿರೋದು, ಸೆಳೆತ ಆಗುವಂಥದ್ದು, ಇಂತಹ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಏನು ಅಂತ ಕರೀತಾರೆ, ಇದನ್ನ ಯಾವ ರೀತಿಯಾಗಿ ಕಡಿಮೆ ಮಾಡಬಹುದು? ಸಣ್ಣ ಮಕ್ಕಳಲ್ಲಿ ಕಂಟಿನ್ಯೂಸ್ ಆಗಿ ಲೈಟ್ ಎಕ್ಸ್ಪೋಜರಿಂದ ಕೆಟೋಕೊಲಮೈನ್ಸ್ ಅಂತ ಎಲ್ಲ ಕೆಮಿಕಲ್ಸ್ ಜಾಸ್ತಿ ಆಗ್ಬೋದು ದೇಹದಲ್ಲಿ. ಆಮೇಲೆ ಹೈಪರ್ ಟೆನ್ಷನ್ ಕೂಡ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೋಬೋದು. ಈ ಕಾರಣದಿಂದ ಹೆಡ್ಏಕ್ ಆಗುತ್ತೆ. ಆಮೇಲೆ ಡ್ರೈ ಐಸ್, ಅವರು ಸ್ಕ್ರೀನಲ್ಲಿ ಏನು ಮಿಸ್ ಮಾಡಬಾರ್ದು ಅಂತ ಬ್ಲಿಂಕ್ ಮಾಡ್ದಲೇ ನೋಡೋದ್ರಿಂದ ನಂಬರ್ ಆಫ್ ಬ್ಲಿಂಕ್ಸ್ ಇಷ್ಟು ಇರಬೇಕು ಅಂತ ಇರುತ್ತೆ, ಅದು ಕೂಡ ಕಡಿಮೆ ಇರೋದ್ರಿಂದ ಡ್ರೈ ಐಸ್ ಆಗುತ್ತೆ. ಡ್ರೈ ಐ ಕಂಜಂಕ್ಟಿವೈಟಿಸ್ ಆಗ್ಬೋದು. ದೃಷ್ಟಿ ದೋಷಗಳು ತುಂಬಾ ನೋಡ್ತಾ ಇದೀವಿ. ದೃಷ್ಟಿ ಶ್ರವಣ ದೋಷ ಎರಡೂ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸೈಬರ್ ಸಿಕ್ನೆಸ್ ಅಂತ ಆಗ್ಬೋದು. ಕಂಟಿನ್ಯೂಸ್ ಆಗಿ ಇವರು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ, ಮಲ್ಟಿಪಲ್ ಸ್ಕ್ರೀನ್ಸ್, ವಿಡಿಯೋ ಗೇಮ್ಸ್ ಎಲ್ಲಾನು ಮಾಡ್ತಾ ಇದ್ರೆ ಹೇಗೆ ಮೋಷನ್ ಸಿಕ್ನೆಸ್ ಆಗುತ್ತೋ ಅದೇ ತರ ನಾಸಿಯಾ, ವಾಮಿಟಿಂಗ್, ಹೆಡ್ಏಕ್ ಎಲ್ಲ ಆಗ್ಬೋದು. ಆಮೇಲೆ ಹೆಡ್ಏಕ್ ಮತ್ತೆ ನೆಕ್ ಪೇನ್, ಹ್ಯಾಂಡ್ ಪೇನ್, ಟ್ರೆಮರ್ಸ್ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಸುಮಾರಷ್ಟು ಮಸಲ್ ಫೈಬರ್ಸ್ ಅಲ್ಲೇ ಚೇಂಜಸ್ ಆಗ್ಬೋದು ಅಂತಿದೆ. ಅದ್ರಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಡಾಕ್ಟರ್, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಅವ್ರ ಮಾಂಸಖಂಡಗಳೇ ಚೇಂಜ್ ಆದ್ರೆ ಸಣ್ಣ ಸಣ್ಣ ಮಸಲ್ಸ್, ಫೈನ್ ಮೋಟರ್ ಸ್ಕಿಲ್ಸ್ ಕೂಡ ಅಫೆಕ್ಟ್ ಆಗ್ಬೋದು. ಬರೆಯೋದ್ ತೊಂದರೆ ಆಗ್ಬೋದು. ಆಮೇಲೆ ಅವ್ರಿಗೆ ಅಟೆನ್ಷನ್ ಸ್ಪ್ಯಾನ್, ಇವರು ಸರ್ ಹೇಳಿದ ಹಾಗೆ ಸ್ಟಿಲ್ ಇಮೇಜಸ್ ಮೇಲೆ ಜಾಸ್ತಿ ಅಟೆನ್ಷನ್ ಕೊಡ್ದಲೇ ಇರ್ಬೋದು ಮಕ್ಕಳಿಗೆ. ಕ್ವಿಕ್ ಆಗಿ ಮೂವ್ ಆಗುವಂಥದ್ದಷ್ಟೇ ಅಟೆನ್ಷನ್ ಕೊಡೋದ್ರಿಂದ ಅವ್ರಿಗೆ ಓದೋದ್ರಲ್ಲೂ ಲರ್ನಿಂಗ್ ಇಶ್ಯೂಸ್ ಕೂಡ ಆಗ್ಬೋದು. ಆಮೇಲೆ
ಇದರಿಂದ ಲೋ ಸೆಲ್ಫ್ ಎಸ್ಟೀಮ್ ಆಗ್ಬೋದು, ಚೆನ್ನಾಗಿ ಓದಲ್ಲ, ಸ್ಕೂಲಲ್ಲಿ ಇನ್ನೂ ನೆಗ್ಲೆಕ್ಟ್ ಆಗ್ತಾರೆ, ಸೈಡ್ ಲೈನ್ ಆಗ್ತಾರೆ. ಅದರಿಂದ ಮತ್ತೆ ಅದು ವಿಷಸ್ ಸೈಕಲ್ ಥರ ಮತ್ತೆ ಮೊಬೈಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ಬೋದು. ನೆಕ್ ಪೇನ್, ಹೆಡ್ಏಕ್, ಆಮೇಲೆ ಹೈಪರ್ ಟೆನ್ಷನ್, ಅಡಾಲಸೆನ್ಸ್. ಆಕ್ಚುಲಿ ಜಾಸ್ತಿಯಾಗಿ ಹೀಗೆ ಮೊಬೈಲ್ ನೋಡ್ತಾ ಇರ್ತಾರೆ. ಅಂದ್ರೆ ಮಕ್ಕಳಿಗೂ ಕೂಡ ಆ ಟೈಮಲ್ಲಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ತುಂಬಾ ಜನ ಹೇಳ್ತಾರೆ, ನಾವೇ ಹಿಂಗ್ ನೋಡ್ತಾ ಇದ್ರೆ, ಈಗ ಎಲ್ಲರೂ ದೊಡ್ಡವರು ಕೂಡ ಈ ತರ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಹೀಗ್ ನೋಡಿ ಅಂತ ಹೇಳ್ತಾರೆ. ಈ ಲೆವೆಲ್ ಅಲ್ಲಿ ಇಟ್ಕೊಳ್ಬೇಕು ಇಫ್ ಯು ಹ್ಯಾವ್ ಟು ಯೂಸ್ ಮೊಬೈಲ್. ಮತ್ತೆ ಕೈಯಲ್ಲಿ ಇಟ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಅದರಿಂದ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಹೌದು, ನಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಯ್ತಲ್ಲ. ಮತ್ತೆ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಸ್ಕ್ರೀನ್ ಫಿಲ್ಟರ್ಸ್ ಇರೋದಿಲ್ಲ, ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಅದರಿಂದ ಬ್ಲೂ ಲೈಟ್ ಆ ಕಿರಣಗಳಿಂದನೂ BP ಜಾಸ್ತಿ ಆಗ್ಬೋದು. ಕ್ಯಾಟಕೊಲಮ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ದೇಹದಲ್ಲಿ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ಸ್ ಜಾಸ್ತಿ ಆಗುತ್ತೆ, ಒಬಿಸಿಟಿ ತುಂಬಾ ಜಾಸ್ತಿ ನೋಡ್ತಾ ಇದೀವಿ. ಕೂತೇ ಇರೋದ್ರಿಂದ ಮಕ್ಕಳು ಆಟ ಆಡ್ತಾನೆ ಇಲ್ಲ. ಆಮೇಲೆ 3 to 4 hours ಅಟ್ಲೀಸ್ಟ್ ಹೊರಗಡೆ ಓಡಾಡ್ತಿದ್ರು, ಈಗ ಅದಿಲ್ಲ. ಅದೆಲ್ಲ ಒಬಿಸಿಟಿ, ಅದರಿಂದ ಬೇಗ ಬೇರೆ ಬೇರೆ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ ಹೋಗುತ್ತೆ. ಇದೆಲ್ಲ ಕಾರಣಗಳ. ಓಕೆ, ನಾನು ಮಾತನಾಡಿಸ್ತೀನಿ. ಡಾಕ್ಟರ್ ಎಲಿಜಬೆತ್ ಜಾಸ್ಮಿ ಅವರೇ, ನೀವೇ ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ರೆಕಾಗ್ನೈಸ್ ಮಾಡಬೇಕಾಗತ್ತೆ ಅಂತ ಹೇಳಿ. ಎಷ್ಟೋ ಸಂದರ್ಭದಲ್ಲಿ ಪೇರೆಂಟ್ಸ್ಗೆ ಈ ರೀತಿಯಾಗಿ ಆಗಿದೆ ಅನ್ನೋದು ಇಟ್ಸ್ ಟೂ ಲೇಟ್ ಆಗಿ ಗೊತ್ತಾಗತ್ತಾ, ಹೇಗೆ ಈ ರೀತಿಯ ಸಮಸ್ಯೆಗಳಾಗಿದೆ, ಮಕ್ಕಳಿಗೆ ಇನ್ನೂ ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿ. ಸೊ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ಅಂದ್ರೆ ಮಕ್ಕಳು ಮಲಗುವಂತ ಟೈಮಲ್ಲೂ ಕೂಡ ಅವರು ಮೊದಲೆಲ್ಲ ಆದ್ರೆ ದಿನನಿತ್ಯ ಏನಾಗ್ತಾ ಇತ್ತು, ದಿನಚರಿಗಳು ಏನಾಗ್ತಾ ಇತ್ತು, ನಾವ್ ಏನ್ ಮಾಡಿದ್ವಿ ಆ ತರ ಮಾತನಾಡ್ತಾ ಇದ್ರು. ಬಟ್ ಈಗ ಹಾಗಲ್ಲ. ಪೇರೆಂಟ್ಸ್ ಕೂಡ ಮಲಗೋ ಟೈಮಲ್ಲೂ ಕೂಡ ಬೆಡ್ ಅಲ್ಲಿ ಆಗಿರ್ಬೋದು, ಅಡಿಗೆ ಮಾಡುವಾಗ ಆಗಿರ್ಬೋದು, ಊಟ ಮಾಡುವಾಗ, ಎಲ್ಲಾ ಕಡೆ ಕೂಡ ಮಕ್ಕಳ ಜೊತೆಗೆ ಅವರು ಕೂಡ ಮೊಬೈಲ್ ಅಲ್ಲಿ ಮುಳುಗ್ತಿರ್ತಾರೆ. ಸೊ ಇದನ್ನ ಕಡಿಮೆ ಮಾಡಬಹುದಾದ್ರೆ ಹೇಗೆ? ಡೆಫಿನೆಟ್ಲಿ ನಾವು ಅದನ್ನ ಕಡಿಮೆ ಮಾಡಬಹುದು. ನಮ್ಮ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಆಸ್ ಅ ಪೇರೆಂಟ್, ನಮ್ಮ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇದ್ರೆ ಡೆಫಿನೆಟ್ಲಿ ಅದನ್ನ ಕಡಿಮೆ ಮಾಡಬಹುದು. ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ, ನಾವು ಲುಕ್ಔಟ್ ಫಾರ್ ದ ವಿಡ್ರಾವಲ್ ಸಿಂಪ್ಟಮ್ಸ್. ವಿಡ್ರಾವಲ್ ಸಿಂಪ್ಟಮ್ಸ್ ಅಂದ್ರೆ ಈ ಮೊಬೈಲ್ ಇಲ್ಲ ಟೈಮ್ ಅಲ್ಲಿ ಮಗು ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ಮೊಬೈಲ್ ನೀವು ತೆಗ್ದಿಡುವಾಗ ಅಲ್ಲ ಮೊಬೈಲ್ ಕೊಡಲ್ಲ ಅಂತ ಹೇಳುವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಅಸೆಸ್ಮೆಂಟ್ ಮಾಡ್ಬೇಕು. ಅದರ ಸೀರಿಯಸ್ನೆಸ್ ಯಾವ ಲೆವೆಲ್ ಇದೆ ಅಂತ ಅಸೆಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇವರಿಗೆ ನಿಜವಾಗ್ಲೂ ಹೆಲ್ಪ್ ಸಪೋರ್ಟ್ ಬೇಕು, ನಾವು ಪೇರೆಂಟ್ಸ್ ಆಗಿ ಸಪೋರ್ಟ್ ಕೊಡ್ಬೇಕಾ ಅಲ್ಲ ಹೊರಗಿನಿಂದ ಪ್ರೊಫೆಷನಲ್ ಸಪೋರ್ಟ್ ಕೊಡ್ಬೇಕಾ ಅನ್ನೋದು ಗೊತ್ತಾಗ್ತದೆ. ಸರ್, ಕೆಲವು ಮಕ್ಕಳಿಗೆ ನಾನು ಹೇಳಿದ ತುಂಬಾ ಕೋಪ ಬರೋದು, ತುಂಬಾ ಏನೋ ಟೆಂಪರ್ ಟ್ಯಾಂಟ್ರಮ್ಸ್, ಬಿದ್ದು ಅಳೋದು, ಉರ್ಲಾಡೋದು, ಈ ರೀತಿ ಎಲ್ಲ ಇದ್ರೆ ಇಮಿಡಿಯೇಟ್ಲಿ ಅವರಿಗೆ ನಾವು ಆಸ್ ಅ ಫ್ಯಾಮಿಲಿ ನಾವು ಎಲ್ಲಾ ಪ್ರಯಾರಿಟೀಸ್ ನ ಬದಿಗಿಟ್ಟು ಆ ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೆಕೆಂಡ್, ಈ ಟೆಕ್ನಾಲಜಿ ಅಡಿಕ್ಷನ್ ಆಗ್ಲಿ, ಗ್ಯಾಜೆಟ್ ಅಡಿಕ್ಷನ್ ಆಗ್ಲಿ, ಈ ರೀತಿ ಇರುವಾಗ ನಮ್ಗೆ ಟೆಕ್ನಾಲಜಿ ಯೂಸ್ ಮಾಡಿ ಆ ಯೂಸ್ ಅನ್ನ ರೆಗ್ಯುಲೇಟ್ ಮಾಡ್ಬೇಕು. ಇವಾಗ ನನ್ಗೆ ಇಬ್ರು ಟೀನೇಜ್ ಮಕ್ಳಿದ್ದಾರೆ. ಇವಾಗ ನಾನ್ ನನ್ ಮಗನ್ ಕೈಲೇ ಕೇಳ್ಕೊಂಡು ನನಗೆ ಗೊತ್ತಾಗಿದ್ದು ಇದು ಟೆಕ್ನಾಲಜಿಕಲ್ ಥಿಂಗ್ಸ್ ಲೈಕ್ ಸ್ಕ್ರೀನ್ ಟೈಮ್ ಅಂತ ಸೆಟ್ ಮಾಡ್ಬೋದು ಮೊಬೈಲ್ ಅಲ್ಲಿ. ಪೇರೆಂಟ್ ಲಿಂಕ್ಸ್, ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಇರುತ್ತೆ, ಅಲ್ಲ ಫ್ಯಾಮಿಲಿ ಲಿಂಕ್ ಅಂತ ನೀವು ಆಂಡ್ರಾಯ್ಡ್ ಫೋನ್ ಅಲ್ಲಿ ಡೌನ್ಲೋಡ್ ಮಾಡ್ಬೋದು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯು ಶುಡ್ ಎಸ್ಟಾಬ್ಲಿಷ್ ಒನ್ ಕಾಂಟ್ರಾಕ್ಟ್ ವಿತ್ ಯುವರ್ ಚೈಲ್ಡ್. ಒಂದು ದಿನಕ್ಕೆ ನಿನ್ಗೆ ಈ ತರ ನೀನ್ ಟೈಮ್ ಟೇಬಲ್ ಮಾಡ್ಕೋಬೇಕು, ಓದಕ್ ಇಷ್ಟ ಹೊತ್ತು, ಮೊಬೈಲ್ಗೆ ಇಷ್ಟ ಹೊತ್ತು. ಸರಿ, ಮೊಬೈಲ್ ಅರ್ಧ ಗಂಟೆ ಅಲ್ಲ, ಮೊಬೈಲ್ 1 ಗಂಟೆ, ನಾನು 1 ಗಂಟೆ ಅಂತ ಸೆಟ್ ಮಾಡ್ತೀನಿ. 1 ಗಂಟೆ ಮೇಲೆ ಆಟೋಮ್ಯಾಟಿಕ್ ಆಗಿ ಫೋನ್ ಲಾಕ್ ಆಗ್ಬಿಡುತ್ತೆ. ಸೊ ಯಾವ ಪೇರೆಂಟ್ಸ್ ಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ವೋ, ನೀವು ಸುಮ್ನೆ ಸಿಂಪಲ್ ಆಗಿ ಗೂಗಲ್ ಮಾಡಿದ್ರೆ ಈ ಇನ್ಫಾರ್ಮೇಶನ್ ಎಲ್ಲ ಬರುತ್ತೆ ಹೇಗ್ ಸೆಟ್ ಅಪ್ ಮಾಡ್ಬೇಕು ಅಂತ. ಅವಾಗ ಏನಾಗುತ್ತೆ, ಮಕ್ಕಳು ನಿಮ್ ಜೊತೆ ಒಪ್ಕೊಂತಾರೆ, ಅಗ್ರಿ ಮಾಡ್ತಾರೆ. ಯು ಹ್ಯಾವ್ ಟು ಕಮ್ ಟು ಅ ಕಾಂಟ್ರಾಕ್ಟ್ ವಿತ್ ಯುವರ್ ಚೈಲ್ಡ್. ಮಾತಾಡಿಸ್ಬೇಕು, ಅವರಿಗೆ ಮನಸ್ಸಿಗೆ ತಿಳಿಯುವಂಗೆ ಮಾತಾಡ್ಬೇಕು. ಯಾವ ರೀತಿ ನಿನ್ಗೆ ಈ ತರ ನಿನ್ ಸ್ಟಡೀಸ್ ಅಫೆಕ್ಟ್ ಆಗ್ತಾ ಇದೆ, ಹೋಮ್ ವರ್ಕ್ ಕಂಪ್ಲೀಟ್ ಆಗ್ತಾ ಇಲ್ಲ, ನೀನ್ ಬೇರೆಯವ್ರು ಬಂದ್ರೆ ನಿನ್ನ ಇಂಟರಾಕ್ಟ್ ಮಾಡ್ತಾ ಇಲ್ಲ, ನೀನ್ ಮೊದ್ಲು ಹೀಗಿದ್ದೆ ಇವಾಗ ಚೇಂಜ್ ಆಗ್ಬಿಟ್ಟೆ, ಈ ರೀತಿ ನಾವು ಒಂದು ತಿಳುವಳಿಕೆ ಹೇಳುವಾಗ ಡೆಫಿನೆಟ್ಲಿ ಅವ್ರಿಗೆ ಕಾಗ್ನಿಟಿವ್ ಆಗಿ ನಾವು ಅವ್ರ ಮೈಂಡ್ ಗೆ ತಿಳಿಯೋ ಹಾಗೆ ಕಾಗ್ನಿಟಿವ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಲ್ವಾ, ಅವ್ರ ಮನಸ್ಸಿಗೆ ಅರ್ಥ ಆಗೋ ಹಾಗೆ ಅವ್ರ ಲೆವೆಲ್ ಗೆ ತಕ್ಕಂತೆ ನಾವು ಮಾತಾಡ್ಬಿಟ್ಟು ಈ ರೀತಿಯ ಒಂದು ಟೈಮ್ ಎಸ್ಟಾಬ್ಲಿಷ್ ಮಾಡ್ಬೇಕು. ಅವಾಗ ಈಸಿ ಆಗುತ್ತೆ ಈ ತರ ವಿಷಯಗಳಲ್ಲಿ ಡೀಲ್ ಮಾಡಕ್ಕೆ. ಮೂರನೇದಾಗಿ ನಾನು ಮಾತನಾಡಿಸ್ತೀನಿ ಮ್ಯಾಮ್, ಇನ್ನೊಂದು ಅಂಶವನ್ನು ಕೂಡ ನಿಮ್ಮಿಂದ ನಾನು ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಸಾಕಷ್ಟು ಕಾಲ್ಸ್ ಕೂಡ ಬರ್ತಾ ಇದೆ, ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಸ್ವಲ್ಪ ಮಾತನಾಡಿ ಅವರ ಮನೇಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕುಂದಾಪುರದಿಂದ ಶಿವಶಂಕರ್ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಶಂಕರ್ ಅವರೇ. ಶಿವಶಂಕರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಹಲೋ, ಮಾತಾಡಿ ಶಿವಶಂಕರ್ ಅವರೇ. ಮೇಡಮ್, ನಾನು ಮಂಜುನಾಥ್ ಅಂತ. ಓಕೆ ಮಂಜುನಾಥ್ ಅವರೇ ಮಾತಾಡಿ.
ಇದು ಹುಡುಗರು ಅಂತ ಹೇಳಿದ್ರೆ ಸ್ಕೂಲಿಗೆ ಹೋಗಿದ್ರು ಸಹಿತ ಒಂದು ಪಾಠದಲ್ಲಿ ಜಾಸ್ತಿ ಗಮನ ಕೊಡುವುದಿಲ್ಲ. ಪ್ಲಸ್ ಮೊಬೈಲ್ ಹಿಡ್ಕೊಂಡು ಗೇಮ್ ಅದನ್ನ ಇದನ್ನ ಆಡ್ಬಿಟ್ಟು ಬಾರಿ ಒಂದು ರಗಳೆ ಕೊಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಅವರು ಕೇಳುದಿಲ್ಲ. ಮತ್ತು ಏನಾದ್ರು ಮೊಬೈಲ್ ಕಸಿ ಇಟ್ಕೊಂಡಿದ್ರು ಸಹಿತ ನಾವು ಇಲ್ಲ ಮೊಬೈಲ್ ಕೊಡುದಿಲ್ಲ ನೀವು ಓದಿ ಬರೀರಿ ಅಂತ ಹೇಳಿ ಏನಾದ್ರು ಹೇಳಿದಾಗ ಸಹಿತ ಅವರು ಒಂದೊಂದು ಸೈಲೆಂಟ್ ಆಗಿ ಮನೆಗೆ ಕುಂತ್ಕೊಂಡ್ ಬಿಡ್ತಾರೆ. ಅಂದ್ರೆ ಎಲ್ಲಿ ಓಡಾಡ್ಲಿಕ್ಕೆ ಹೋಗುದಿಲ್ಲ, ಯಾರೊಟ್ಟಿಗೆ ಬೆರೆಯುವುದಿಲ್ಲ, ಇಂಥದೆಲ್ಲ ಭಯಂಕರ ಸಮಸ್ಯೆ ಕೊಡ್ತಲೇ ಇದಾರೆ. ಊಟನೂ ಮಾಡುದಿಲ್ಲ, ಮಲಗಿ ಬಿಡ್ತಾರೆ. ಇಲ್ಲಾದ್ರೆ ಕೈ ಕಾಲು ಅದನ್ನೇ ವೈಬ್ರೇಷನ್ ಬರ್ತಾ ಇಲ್ಲ ಅವರಿಗೆ. ಅದ್ರ ಸಹಿತ ಒಬ್ಬನು ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ, ಇನ್ನೊಬ್ಬನು 10th ಅಲ್ಲಿ ಓದ್ತಾ ಇದ್ದಾನೆ. ಎಷ್ಟು ತರಸ್ ಕೊಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ. ಅಂದ್ರೆ ಮೊಬೈಲ್ ಇಲ್ಲದೆ ಅವರಿಗೆ ಒಂದು ಯಾವ್ದೊಂದು ದಿನಚರಿನೇ ಆಗುದಿಲ್ಲ. ಆ ತರ ನಡ್ಕೊಳ್ತಾರೆ ಇದಾರೆ ಮೇಡಮ್. ಅದೇನಾದ್ರು ಮೊಬೈಲ್ ಒಂದು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಅಥವಾ ಏನಾದ್ರು ಅದನ್ನ ಮೊಬೈಲ್ ಒಂದು ಚಟವನ್ನು ಬಿಡಿಸೋದಾದ್ರೆ ಏನಾದೊಂದು ಒಂದು ಪರಿಹಾರ ಇದೆಯಾ, ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಾ ಇದ್ದೀರಿ. ಮೊದಲು ನಿಮ್ಮಿಂದನೇ ಆರಂಭ ಆಗುವಂತ ಡಾಕ್ಟರ್ ಎಲಿಜಬೆತ್ ಜಾಸ್ಮಿ ಅವರು ಆನ್ಸರ್ ಮಾಡಬಹುದು ಅಂತ ಅನ್ಸುತ್ತೆ. ನನ್ಗೆ ನೀವ್ ಹೇಳೋ ವಿಷಯ ಕಂಪ್ಲೀಟ್ ಆಗಿ ಅರ್ಥ ಆಗ್ತದೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ನಾವ್ ಏನು ಮಾಡ್ಬೇಡಿ, ಏನ್ ಕೊಡಲ್ಲ, ಹಿಂಗ್ ಮಾಡ್ಬಾರ್ದು ಅಂದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಅವರ ಏನು ಅವರ ರಿಯಾಕ್ಷನ್ ನಮ್ಗೆ ತಡ್ಕೊಳಕ್ಕೆ, ನಮ್ಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ ಆಸ್ ಪೇರೆಂಟ್ಸ್. ಅದರಿಂದ ನನ್ನ ಪ್ರಕಾರದಲ್ಲಿ ಈಗ ನಿಮ್ಮ ಮಗ ಅಲ್ಲ ಮಗಳು ಈಗ ಕಾಲೇಜ್ ಲೆವೆಲ್ ನಲ್ಲಿ ಓದ್ತಾ ಇದ್ದಾರೆ, ಅಲ್ಲ ಸೆಕೆಂಡ್ ಇಯರ್ ಅಲ್ಲಿ ಏನೋ ಓದ್ತಿದ್ದಾರೆ ಅಂತ ಹೇಳಿದ್ರಲ್ಲ. ಒಂದು ನೀವು ಏನೋ ಕಾಲೇಜ್ ಕಡೆಯಿಂದ ಕೌನ್ಸಿಲರ್ಸ್ ಯಾರು ಇದ್ದಾರಾ ಮಾತಾಡಕ್ಕೆ, ಈ ವಿಷಯನ ರಿಪೋರ್ಟ್ ಮಾಡಿ ನೋಡಿ. ಅಲ್ಲಿ ಕಾಲೇಜ್ ಕಡೆಯಿಂದ ಪ್ರೊಫೆಷನಲ್ ಹೆಲ್ಪ್ ಸಿಗುತ್ತಾ ಅಂತ ನೋಡಿ. ಎರಡನೇದಾಗಿ ಅದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಈಗ ನಿಮ್ಮ ಅಪ್ಪ ಅಮ್ಮ ಈ ರೀತಿ ಹೇಳೋದ್ರಿಂದ ನಿಮ್ಮ ಮೇಲೆ ತುಂಬಾ ಕೋಪ ಇದ್ರೆ ಬೇರೆ ಯಾರಾದ್ರೂ ಸ್ವಲ್ಪ ದೊಡ್ಡ ಕಸಿನ್ಸ್ ಆಗ್ಲಿ, ದೊಡ್ಡ ಅಕ್ಕ ಅಣ್ಣಂದ್ರೆ ಯಾರಾದ್ರೂ ಇದ್ರೆ ಅಲ್ಲ ಏನೋ ಒಂದು ಮಾತು ಕೇಳೋ ಅಂತ ಪಕ್ಕದ ಮನೆಯವರಾಗ್ಲಿ, ದೊಡ್ಡಪ್ಪ ದೊಡ್ಡಮ್ಮ ಯಾರ ಕೈಲಿ ಆಗ್ಲಿ ಒಂದ್ ಸ್ವಲ್ಪ ಹೇಳ್ಸಿ ಮಾತಾಡ್ಸಿ ನೋಡ್ಸಿ ಇದನ್ನ ರೆಗ್ಯುಲೇಟ್ ಹೇಗೆ ಮಾಡ್ಬೇಕು ಅಂತ ಹೇಳಿ. ಮೊಬೈಲ್ ಕಂಪ್ಲೀಟ್ ಆಗಿ ಕಿತ್ತಿಡೋದು ಸೊಲ್ಯೂಷನ್ ಅಲ್ಲ. ಅದು ಈಗ ಮಕ್ಕಳು ಅದರಲ್ಲಿ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅದರಿಂದ ಈ ಯೂಸೇಜ್ ಟೈಮ್ನ ಕಡಿಮೆ ಮಾಡಕ್ ಏನ್ ಮಾಡಬಹುದು, ನೀನು ಏನು ಎಷ್ಟೊತ್ತು ಓದ್ತೀಯಾ, ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ತೀಯಾ, ಈ ಟೈಮ್ಗಳನ್ನ ರೆಗ್ಯುಲೇಟ್ ಮಾಡೋದನ್ನ ಮಾತ್ರ ನಮ್ ಕೈಲಿ ದೊಡ್ಡ ಮಕ್ಳ ಹತ್ರ ಮಾಡಕ್ ಆಗೋದು. ಅದೇ ಸ್ಪೆಷಲಿ ಕಾಲೇಜ್ ಗೋಯಿಂಗ್ ಅಡಾಲಸೆಂಟ್ ಆಗ್ಲಿ, ಟೀನೇಜರ್ಸ್ ಆಗ್ಲಿ, ಅಲ್ಲ ಏನು ಅರ್ಲಿ 20s ಅಲ್ಲಿರೋ ಮಕ್ಳ ಕೈಲಿ ನಮ್ಗೆ ಇದು ಮಾತ್ರ ಮಾಡಕ್ ಆಗೋದು. ಇದಕ್ಕಿಂತ ಬೇರೆ ಏನು ಮಾಡಕ್ ಆಗಲ್ಲ. ಓಕೆ, ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ನಮ್ ಜೊತೆ ಈಗ ಮಾತನಾಡೋಕೆ ನಿವೃತ್ತ DTP ಆಗಿರುವಂತಹ ND ಸಾಲಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ಮೊದಲೆಲ್ಲ ಹೇಳಿ ಸರ್. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಪ್ರಕಟ ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಸಂತೋಷದಾಯಕ. ಥ್ಯಾಂಕ್ ಯು. ಯಾಕಂದ್ರೆ ಎಲ್ಲಾ ಮನೆಯಲ್ಲಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವರನ್ನು ಹೇಗೆ ಆ ಅಭ್ಯಾಸದಿಂದ ಬಿಡಿಸ್ಬೇಕನ್ನೋದೇ ಒಂದು ಮಹಾ ಚಿಂತೆ ಆಗಿದೆ. ಮೇಲಾಗಿ ನಾನು ಶಿಕ್ಷಣ ಇಲಾಖೆಯವನಾದ್ರಿಂದ ಶಾಲೆಗಳಲ್ಲಿ ಅಧಿಕಾರಿ ವರ್ಗದವರು ಗಮನಿಸಿ ಹೆಚ್ಚು ಬೋರ್ಡ್ ಮೇಲೆ ಬರೀತಕ್ಕಂತ ಕ್ರಮ ತರಬೇಕು. ಬಾಯಿಂದ ಪಾಠ ಮಾಡ್ತಕ್ಕಂಥದ್ದನ್ನ ಹೇಳ್ಬೇಕು. ಮೊಬೈಲ್ ಆದಷ್ಟು ಬೇರೆ ದೇಶಗಳಲ್ಲಿ ಏನ್ ಬ್ಯಾನ್ ಮಾಡಿದಾರೋ ಅದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮೊಬೈಲ್ ಬ್ಯಾನ್ ಆಗ್ತಕ್ಕಂಥದ್ದು ಬರಬೇಕು. ನೀವು ಸರ್ಕಾರದ ಗಮನಕ್ಕೆ ತರ್ಬೇಕು ಮೇಡಮ್. ನಿಜವಾಗ್ಲು ತುಂಬಾ ಸಂತೋಷ ಆಯ್ತು. ನೀವು ತುಂಬಾ ಒಳ್ಳೆ ಸಮಯ ಇದೆ, ಅದನ್ನ ನಾನು ಹಾಳು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಸರ್ಕಾರ ಗಮನಕ್ಕೆ ತನ್ನಿ. ನಿಮ್ಗೆ ಒಳ್ಳೆ DDP ಆಗಿ ನೀವು ಗಮನಿಸಿದ ಹಾಗೆ ಮೊದಲಿದ್ದಂತಹ ಈಗ ನಾವು ಸ್ಕೂಲ್ಗಳಲ್ಲೂ ಗಮನಿಸ್ತಾ ಇದ್ವಿ ಸರ್. ಈಗ ಮಕ್ಕಳಿಗೆ ಎಲ್ಲಾ ರೀತಿಯಂತಹ ಔಟ್ಡೋರ್ ಗೇಮ್ ಆಗಿರ್ಬೋದು, ಇಂಡೋರ್ ಗೇಮ್ಗಳು ಇರ್ತಾ ಇತ್ತು. ಈಗ ಸ್ಕೂಲಲ್ಲಿ ಕೂಡ ಕಡಿಮೆ ಆಗಿದೆ. ಇನ್ನೊಂದು ಕಡೆ ಗ್ರೌಂಡ್ಗಳೇ ಇರೋದಿಲ್ಲ. ಜೊತೆಗೆ ಟೀಚರ್ಸ್ ಕೂಡ ಒಂದಷ್ಟು ಮಕ್ಕಳಿಗೆ ಹೇಳುವಂತಹ ಪ್ರಯತ್ನಗಳು ಆಗ್ಬೇಕು ಅಂತ ಅನ್ಸುತ್ತಾ ಹೇಗೆ? ಅದಕ್ಕೆ ನಾನು ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಹೌದು ಅವ್ರ ಜೊತೆ ಮಾತಾಡ್ಬೇಕಂತ ಇಷ್ಟಪಟ್ಟಿದ್ದೇನೆ. ಆದಷ್ಟು ಒಂದು ಸುತ್ತೋಲೆ ಹೊರಡಿಸಿ ಶಿಕ್ಷಕರು ಪಾಠದ ವೇಳೆಯಲ್ಲಿ ಕಪ್ಪು ಹಾಲಿಗೆ ಬಳಸಬೇಕು, ಬಾಯಿಂದ ಪಾಠ ಮಾಡ್ತಕ್ಕಂಥದ್ದನ್ನ ಹೇಳ್ಬೇಕು, ಮಕ್ಕಳಿಗೆ ಮಿತಿಯಾಗಿ ಗೃಹ ಪಾಠ ಕೊಡ್ಬೇಕು. ಮಕ್ಕಳು ಶಿಕ್ಷಕರ ಜೊತೆಗೆ ಬೆರೀತಕ್ಕಂತ ಸನ್ನಿವೇಶ ಬರ್ಬೇಕು ಮೇಡಮ್. ಯಾಕೆ ನಿಮ್ಮಿಂದ ಸಾಧ್ಯ. ಸಮೂಹ ಮಾಧ್ಯಮ ಏನೆಲ್ಲ ಪರಿಣಾಮ ಬೀರ್ಬೋದು ಅನ್ನೋದಕ್ಕೆ ನೀವೇ ಒಂದು ಜೀವಂತ ಉದಾಹರಣೆ. ದಯವಿಟ್ಟು ನೀವು ಸರ್ಕಾರ ಗಮನಕ್ಕೆ ತನ್ನಿ, ಕಂಡಿಡಿರಿ. ದೇವ್ರು ನಿಮ್ಗೆ ಆರೋಗ್ಯ ಆಯುಷ್ಯ ಒಳ್ಳೇದನ್ನು ಮಾಡ್ಲಿ ಮೇಡಮ್. ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯವಾದ ಸಲಹೆಗೆ. ಹಾಗೇನೆ ನಮ್ಮ ಜೊತೆ ಮತ್ತೊಬ್ಬ ಕಾಲರ್ ಕೂಡ ರೆಡಿ ಇದ್ದಾರೆ. ರಾಣಿ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಣಿಯವರೇ ನಮಸ್ತೆ.
ನಮಸ್ತೆ ಮೇಡಮ್. ಹೇಳಿ ರಾಣಿ ಅವರೇ. ಮ್ಯಾಮ್ ನಾವು ಮತ್ತೆ ಇದ್ರ ಬಗ್ಗೆನೇ ಮಾತಾಡೋಣ ಅಂತ ಫೋನ್ ಮಾಡಿದ್ವಿ ಮ್ಯಾಮ್. ಹೇಳಿ. ನಮ್ಮ ಮಕ್ಳು ಅಷ್ಟೇ ಮ್ಯಾಮ್, ಚಿಕ್ಕ ಮಕ್ಳಿಗೆ ಏನ್ ಮಾಡಿದ್ರು ಕೇಳಲ್ಲ. ಸಿಕ್ಕಾಬಟ್ಟೆ ಮೊಬೈಲ್ ಸುಮ್ಗೆ ಇದಾಗ್ಬಿಟ್ಟಿದ್ದಾರೆ. ಎಷ್ಟ್ ಹೇಳಿದ್ರು ಕೇಳಲ್ಲ, ಜಗಳನೆ ಮಾಡ್ತಾರೆ, ಬಿಡೋದೇ ಇಲ್ಲ ಯೂಸ್ ಮೊಬೈಲ್. ಮಾಡ್ತೀರಾ ಇಲ್ವಾ? ಕಡಿಮೆ ಯೂಸ್ ಮಾಡ್ತೀರಾ ಜಾಸ್ತಿ ಯೂಸ್ ಮಾಡ್ತೀರಾ ನೀವು? ಅವ್ರು ಸ್ಕೂಲಿಂದ ಬಂದು ಅದೇ ಮೊಬೈಲ್ ತಗೊಂಡ್ಬಿಡ್ತಾರೆ, ಕೊಡೋದೇ ಇಲ್ಲ, ಜಗಳ ಆಡ್ತಾರೆ. ಮೊಬೈಲ್ ಬಗ್ಗೆನೇ ಜಾಸ್ತಿ ಯೂಸ್ ಮಾಡ್ತಾರೆ ಮ್ಯಾಮ್. ಸೊ ಏನ್ ಮಾಡ್ಬೇಕು ಅಂತ ಹೇಳಿ. ಎಷ್ಟು ವರ್ಷ ನಿಮ್ಮ ಏನ್ ಮಗುವಿಗೆ? ಮಾಡ್ಬೇಕು ಮ್ಯಾಮ್, ಅವ್ರಿಗೆ ಸಕ್ಕ ಕೋಪ ಬಂದ್ಬಿಡುತ್ತೆ ಅವ್ರಿಗೆ ಮೊಬೈಲ್ ಕಿತ್ಕೊಂಡ್ರೆ. ಎಸ್, ಓಕೆ. 5th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಾ? ಫಿಫ್ತ್ ಮ್ಯಾಮ್. 6th. ಓಕೆ. ಡಾಕ್ಟರ್ ಅಂಬಿಕಾ ಅವರಿದ್ದಾರೆ ಮ್ಯಾಮ್. ಅದೇ ಮಕ್ಕಳಿಗೆ ಯಾಕೆ ಮೊಬೈಲ್ ಇಟ್ಕೊಳ್ಬಾರ್ದು ಅನ್ನೋದನ್ನ ನೀವು ತಿಳಿಸ್ಬೇಕು. ಮತ್ತೆ ಅದರಿಂದ ಟೈಮ್ ವೇಸ್ಟ್ ಮಾಡಿದ್ರೆ ಅವರಿಗೆ ಜವಾಬ್ದಾರಿ ಇಲ್ಲದೆ ಇದ್ರೆ 18 ವರ್ಷ 20 ವರ್ಷದ ಮಕ್ಕಳು ಈ ತರ ಅಡಿಕ್ಷನ್, ಕೆಲ್ಸಕ್ಕೆ ಹೋಗೋರು ಕೆಲಸ ಬಿಟ್ಟು ಇದೆಲ್ಲ ಮಾಡ್ತಿದ್ದಾರೆ. ಸೊ ಲೈಫಲ್ಲಿ ನಾವು ಮುಂದೇನು ಅಚೀವ್ ಮಾಡಬೇಕು, ಗೋಲ್ ಏನಿರಬೇಕು, ಜವಾಬ್ದಾರಿ ಏನು, ಅದನ್ನ ಸಣ್ಣ ವಯಸ್ಸಿಂದನೇ ಹೇಳ್ಕೊಳ್ತಾ ಬರಬೇಕು. ಮತ್ತೆ ಬುಕ್ಸ್ ಓದೋ ಹವ್ಯಾಸ ಮಾಡಿಸ್ಬೇಕು ನೀವು. ಮತ್ತೆ ಮನೆಯಲ್ಲಿ ಜಾಸ್ತಿ ಎಲ್ಲರೂ ಕುತ್ಕೊಂಡು ಬೋರ್ಡ್ ಗೇಮ್ಸ್ ಎಷ್ಟು ಬೋರ್ಡ್ ಗೇಮ್ಸ್ ಅವೈಲೇಬಲ್ ಇದೆ ಈಗ. ಅದನ್ನ ಜಾಸ್ತಿ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳು ಸ್ವಲ್ಪ ಗ್ರ್ಯಾಜುವಲ್ ಆಗಿ ಮೊಬೈಲಿಂದ ಹೊರಗೆ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಈಗ ದಿನ ನೀವು ಕೂತ್ಕೊಂಡು ಓದಿಸಿ ಹೋಮ್ವರ್ಕ್ ಮಾಡಿ ಎಲ್ಲ ಮಾಡಬೇಕು. ನೀವು ಟ್ಯೂಷನಿಗೆ ಕಳಿಸ್ಬಿಟ್ಟು ಬಂದ ತಕ್ಷಣ ಮೊಬೈಲ್ ಕೊಡೋದು, ಆ ಥರ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಜವಾಬ್ದಾರಿಯಿಂದ ಗಮನ ಕೊಡಬೇಕು. ಮತ್ತು ಯಾಕೆ ಚೆನ್ನಾಗಿ ಓದಬೇಕು, ಏನು ಹೊರಗಡೆ ಆಟ ಆಡಬೇಕು, ಪ್ರೀತಿಯಿಂದ ಹೇಳಬೇಕಾಗತ್ತೆ ಇಲ್ಲಿ ಅಂತ ಹೇಳಿ. ಮತ್ತೆ ಆಟೋಕ್ರಾಟಿಕ್ ಅಂದರೆ ಅಥಾರಿಟೇಟಿವ್ ಪೇರೆಂಟಿಂಗ್ ಮಾಡೋಕ್ಕಾಗಲ್ಲ. ನಾವು ಅಂದರೆ ಅರ್ಧ ಗಂಟೆ ಸೈಕಲ್ ಹೊಡಿ, ಅರ್ಧ ಗಂಟೆ ಆಟ ಆಡ್ಬಾ, ಇನ್ನು ಅರ್ಧ ಗಂಟೆ ಜೊತೆಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಬೋರ್ಡ್ ಗೇಮ್ ಮಾಡೋಣ, ಅರ್ಧ ಗಂಟೆ ನಾನು ನಿನಗೆ ಟಿ ವಿ ನೋಡೋಕೆ ಬಿಡ್ತೀನಿ, ಆ ಥರ ರೂಲ್ ಸೆಟ್ ಮಾಡಿ ಪನಿಷ್ ಮಾಡ್ದಲೆ ಆ ರೂಲ್ಸ್ಗೆ ಎಲ್ಲರೂ ಅಡೆಯರಾಗಬೇಕು. ನಾನು ಬೇಡ ಅನ್ನೋದು ಅಪ್ಪ ಒಪ್ಕೊಳ್ಳೋದು, ಅವತ್ತೊಂದು ದಿವಸ ಯಾವತ್ತೋ ಬಿಟ್ಬಿಡೋದು, ಆ ಥರ ಮಾಡಿದ್ರೆ ಮಗು ಕನ್ಫ್ಯೂಷನ್ ಆಗುತ್ತೆ. ಮತ್ತು ಅದರಲ್ಲಿ ತುಂಬ ಖುಷಿ ಸಿಗೋದ್ರಿಂದ ಅದಕ್ಕೆ ಜಾಸ್ತಿ ಅಟ್ರಾಕ್ಟಿವ್ ಆಗಿರ್ತಾರೆ ಮಕ್ಕಳು, ಅದನ್ನೇ ಇಟ್ಕೊಳ್ಳಿಕ್ಕೆ ಆಸೆ ಪಡ್ತಾರೆ. ಊಟ ತಿಂಡಿಗಿಂತ ಇದು ನಿದ್ದೆ ಕೂಡ ಮಕ್ಕಳು 4-5 hours ಮಲಗ್ತಿಲ್ಲ, ಇದರಿಂದ 2 ಗಂಟೆ 3 ಗಂಟೆಗೆ ಮಲಗ್ತಿದ್ದಾರೆ. ಇನ್ಸೋಮ್ನಿಯಾನು ತುಂಬ ಆಗ್ತಾ ಇದೆ. ಅದರಿಂದ ಇದೆಲ್ಲ ಸೈಕಲಾಜಿಕಲ್ ಇಶ್ಯೂಸ್, ಡಿಪ್ರೆಷನ್, ಆಂಗ್ಸೈಟಿ, ತುಂಬ ನರ್ವಸ್ ಮಕ್ಕಳು. ಸಣ್ಣ ಸಣ್ಣ ಕ್ವೆಶ್ಚನ್ಗೆ ಆನ್ಸರ್ ಮಾಡೋಕ್ಕೆ ಹೆದರ್ಕೋತಾರೆ. ವೆರ್ ಈಸ್ ಯುವರ್ ಸ್ಕೂಲ್, ಹೂಸ್ ಯುವರ್ ಮದರ್, ವಾಟ್ ಈಸ್ ಯುವರ್ ನೇಮ್ ಅಂಥದ್ದು ಆನ್ಸರ್ ಮಾಡಲಿಕ್ಕೆ ತಡವರಿಸ್ತಾ ಇದ್ದಾರೆ ಮಕ್ಕಳು. ಅದರಿಂದ ಇದನ್ನು ಸೀರಿಯಸ್ ಆಗಿ ಪೇರೆಂಟ್ಸ್ ತೊಗೊಂಡು ಮಕ್ಕಳು ಹೇಳಿದ ಕೇಳಲ್ಲ, ನಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಬೇಕು. ನಾವು ಮೊಬೈಲ್ ಇಲ್ಲದೆ ಇದ್ದಾಗ ಅವ್ರನ್ನ ನಮ್ಮ ಜೊತೆ ಹೆಂಗೆ ಎಂಗೇಜ್ ಮಾಡ್ಕೋಬೇಕು, ಅವ್ರಿಗೆ ಜವಾಬ್ದಾರಿ ಬರೋ ತನಕ ಮಿನಿಟ್ ಟು ಮಿನಿಟ್ ನೀವು ಅದು ಅವರಿಗೆ ಶ್ಯಾಡೋ ಆಗಿ ಗೈಡ್ ಮಾಡ್ಬೋದು. ಫಸ್ಟ್ ಇದು ಮಾಡು, ನೆಕ್ಸ್ಟ್ ಇದು ಮಾಡು ಮಲ್ಕೋ, ಆ ಥರ ಹೇಳ್ತಾ ಇದ್ರೆ ಅದು ಫಾಲೋ ಮಾಡ್ತಾರೆ. ಅದ್ರ ಬದಲು ಏನು ನೋಡಬೇಡ ಅಂದ್ಬಿಟ್ಟು ಅದ್ರ ಬದಲು ಏನು ಮಾಡಬೇಕು ಅವರು ಅದನ್ನು ನಾವು ತಿಳಿಸ್ಲಿಲ್ಲ ಅಂದರೆ ಅದರಿಂದ ಹೊರಗೆ ಬರೋದು ಕಷ್ಟ. ಓಕೆ, ಎಸ್. ಡಾಕ್ಟರ್ ಜಾಸ್ಮಿನ್ ಅವರೇ, ಈಗ ಕೊನೆಯದಾಗಿ ಮಕ್ಕಳಿಗೆ ಯಾವ ರೀತಿಯಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಎರಡೂ ಕಡೆಯಿಂದ ಆಗಬೇಕು, ಒಂದು ಪೇರೆಂಟ್ಸ್ ಕಡೆಯಿಂದ ಮತ್ತೊಂದು ಕಡೆ ಶಾಲೆ ಕಡೆಯಿಂದ ಅಂತ ಹೇಳಕ್ ಬಯಸ್ತೀರಿ? ಈಗ ಒಂದು ಕಾಲರ್ ಈಗ ಹೇಳಿದ ತರ ಸ್ಕೂಲ್ಗಳಲ್ಲಾಗ್ಲಿ ಕಾಲೇಜ್ಗಳಲ್ಲಾಗ್ಲಿ ಕಾಲೇಜ್ ಟೈಮ್ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋ ರೂಲ್ಸ್ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಫಾಲೋ ಮಾಡ್ಬೇಕು. ಸೊ ಅದು 1 ಪಾಯಿಂಟ್. ಅವ್ರು ಹೇಳಿದ ಸರ್ಕ್ಯುಲರ್ ಹೊರಡಿಸಬಹುದು, ನೀವು ನಿಮ್ಮಂತ ಟಿವಿ ಚಾನೆಲ್ಗಳು ಗವರ್ಮೆಂಟ್ ಗೆ ಈ ಸಜೆಷನ್ಸ್ ಕೊಡ್ಬೋದು, ಪಾಲಿಸಿ ಮೇಕರ್ಸ್ ಅದನ್ನ ತೆಗೆದುಕೊಂಡ್ಬಿಟ್ಟು ಪಾಲಿಸಿ ಆಗೇ ಬರ್ಬಹುದು. ಅಟ್ ಲೀಸ್ಟ್ ಸ್ಕೂಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು, ಮೊಬೈಲ್ ಡಿಪೆಂಡೆನ್ಸಿ ಕಮ್ಮಿ ಆಗ್ಬೇಕು. ತುಂಬಾ ಹೈಯರ್ ಕ್ಲಾಸಸ್ ಅಲ್ಲೆಲ್ಲ ಒಂದೊಂದ್ ಟೈಮು ಅದು ಬೇಕಾಗಿ ಬರುತ್ತೆ, ಅದು ಬೇರೆ ವಿಷಯ. ಆದ್ರೆ ಅಟ್ ಲೀಸ್ಟ್ ಅಡಾಲಸೆಂಟ್ ಟೈಮ್ ಅಲ್ಲಿ ಇದನ್ನ ರೆಗ್ಯುಲೇಟ್ ಮಾಡ್ಬೇಕು. ಸೆಕೆಂಡ್, ಪೋಷಕರ ಕಡೆಯಿಂದ ಎಲ್ಲ ನಾವೇ ಒಂದು ಫ್ಯಾಮಿಲಿ ಆಸ್ ಎ ಯೂನಿಟ್ ನೀವೊಂದು ಡಿಸೈಡ್ ಮಾಡ್ಬೇಕು ಯಾವ ರೀತಿಯ ಟೈಮ್ ಟೇಬಲ್ ನಮ್ಮ ಫ್ಯಾಮಿಲಿಯಲ್ಲಿ ಫಾಲೋ ಮಾಡ್ಬೇಕು. ಒಂದು ನಾ ಹೇಳಿತರ ಸ್ಕ್ರೀನ್ ಟೈಮ್ ಅಲ್ಲ, ಎಷ್ಟು ಟೈಮ್ ಮೊಬೈಲ್ ಅಲ್ಲಿ ಇವತ್ತೊಂದು ಗೇಮ್ಸ್ ಆಗ್ಲಿ ಇದೊಂದು ವಿಡಿಯೋ ಆಗ್ಲಿ ನೋಡ್ಬೋದು ಅನ್ನೋ ಟೈಮ್ ಸೆಟ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ಯೂಸ್ ಮಾಡಿ ಅದು ರೆಗ್ಯುಲೇಟ್ ಮಾಡ್ಕೊಳ್ಳಿ. ಆಗ ಮೊಬೈಲ್ ಇಲ್ಲದ ಟೈಮ್ ಅಲ್ಲಿ ಯಾವ ರೀತಿಯ ಆಲ್ಟರ್ನೇಟ್ ಆಕ್ಟಿವಿಟೀಸ್ ವಿಚ್ ಇಸ್ ಮೋರ್ ಎಂಗೇಜಿಂಗ್ ಆ ರೀತಿಯ ಆಕ್ಟಿವಿಟೀಸ್ ನ ನೀವು ಕಂಡು ಹಿಡಿಬೇಕು. ಒಂದು ವಾಕಿಂಗ್ ಹೋಗೋದಾಗ್ಲಿ, ಹೊರಗಡೆ ಕ್ರಿಕೆಟ್ ಆಡೋದಾಗ್ಲಿ, ಏನಾದ್ರು ಫಿಸಿಕಲ್ ಗೇಮ್ಸ್ ಇರ್ಲಿ, ಅಲ್ಲ ಇಂಡೋರ್ ಆಕ್ಟಿವಿಟೀಸ್ ಮನೆ ಒಳಗಡೆ ಚೆಸ್ ಆಡ್ತೀರಾ, ಅಲ್ಲ ಏನು ಸಣ್ಣ ಗೋಲಿ ಆಡ್ತೀರಾ, ಏನು ಸಣ್ಣ ಸಣ್ಣ ಗೇಮ್ಸ್ ನ ನೀವು ಕಂಡು ಹಿಡಿಬೇಕು. ಮನೆ ಒಳಗೆ ಆಕ್ಟಿವ್ ಆಗಿ ಎಂಗೇಜ್ಮೆಂಟ್ ಮಕ್ಕಳ ಜೊತೆಗೆ ನಾವು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಬೆರಿಬೇಕು, ಅವರಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಮೊಬೈಲ್ ಇಂದ ಸ್ವಲ್ಪ ದೂರ ಇರುವ ಹಾಗೆ ನಾವು ನೋಡ್ಕೊಂಡ್ರೆ
ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಸಲಹೆಯನ್ನ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೂ ಕೂಡ. ಎಸ್, ನೋಡಿದ್ರಲ್ಲ, ಮಕ್ಕಳು ಯಾವ ರೀತಿಯಾಗಿ ಮೊಬೈಲ್ ಅಡಿಕ್ಷನ್ಗೆ ಒಳಗಾಗ್ತಾರೆ, ಅದರಿಂದ ನಾವು ಏನೆಲ್ಲ ಸಮಸ್ಯೆಗಳನ್ನ ನಾವು ಮಾತ್ರ ಅಲ್ಲ ಮಕ್ಕಳು ಕೂಡ ಅನುಭವಿಸ್ತಾರೆ, ಅದಕ್ಕೆ ಪರಿಹಾರ ಹೇಗೆ ಅನ್ನೋದನ್ನ, ಹಾಗಾಗಿ ಒಂದಷ್ಟು ನಾವು ಡಿಜಿಟಲ್ ಫ್ರೀ ಝೋನ್ ಅಂತ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅದರ ಜೊತೆಗೆ ಈಗ ಅಂದ್ರೆ ಈ ಒಂದು ಮೀಡಿಯಾಗಳಿಂದ ಅಥವಾ ಈ ಮೊಬೈಲ್ ಇಂದ ಅದರಿಂದ ಉಪವಾಸ ಮಾಡುವಂಥದ್ದು, ಫಾಸ್ಟಿಂಗ್ ಅಂತ ಏನು ಹೇಳ್ತೀವಿ, ಅದನ್ನ ಮಾಡುವಂಥದ್ದು, 1 ದಿನಾನೋ 2 ದಿನಾನೋ ಈ ತರದ ಒಂದಷ್ಟು ಆಕ್ಟಿವಿಟೀಸ್ ಗಳನ್ನ ಮಾಡಿದ್ರೆ ಮೊಬೈಲ್ ಅಡಿಕ್ಷನ್ ಇಂದ ದೂರ ಇರಬಹುದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.